ವಿಶ್ವಂ ಸನಾತನ ಸಹಚರಿ ವಿಶ್ವಂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಲ್ಪನೆಯ ಕೂಸು. ಪ್ರತಿ ಪ್ರಯತ್ನವೂ ಹೊಸ ಕನಸು. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಮೇಲೆ ನವೀನ ಜನನ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಮೇಲೆ ನವೀನ ಜನನ. ನಮ್ಮ ದ ರಾ ಬೇಂದ್ರೆಯವರು ಇಂತಹ ಅದ್ಭುತವಾದಂತಹ ಜೀವನ ದರ್ಶನದ ಸಾಲುಗಳನ್ನು ನಮಗೆ ಕೊಟ್ಟಿದ್ದಾರೆ. ರಾತ್ರಿ ಕಂಬಳಿ ಹೊದ್ದು ಮಲಗುವ ನಾವು ನಾಳಿನ ಬೆಳಗನ್ನು ನೋಡುವ ವಿಶ್ವಾಸವೇ ಖಾತ್ರಿ ನಮಗಿರೋದಿಲ್ಲ. ಎದ್ದರೆ ಅದು ನವೀನ ಜನನ. ಆದರೆ ಎದ್ದ ಕೂಡಲೇ ನಮ್ಮದು ಸ್ಮಶಾನ ವೈರಾಗ್ಯ. ಇದ್ದಕ್ಕಿದ್ದಂತೆ ನಮಗೆ ಎಲ್ಲವೂ ಮರೆತು ಹೋಗುತ್ತೆ. ನಾನು, ನನ್ನದು, ನನ್ನಿಂದ, ನನಗಾಗಿ ಯಾರಿಗೆ ತೊಂದರೆ ಕೊಡಬೇಕು, ಯಾರ ಮನೆ ಹಾಳು ಮಾಡಬೇಕು, ಏನು ಕೆಟ್ಟ ಯೋಚನೆ ಮಾಡಬೇಕು, ಇಂತಹದೇ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಪ್ರತಿ ದಿನವನ್ನು ಕೂಡ ಒಂದು ಸುಂದರ ದಿನವನ್ನಾಗಿಸಿಕೊಳ್ಬೇಕು. ಇದು ನಮ್ಮ ಕೈಯಲ್ಲಿ ಇರತಕ್ಕಂಥದ್ದು. ಪ್ರತಿದಿನವನ್ನು ಸುಂದರವನ್ನಾಗಿಸಿಕೊಳ್ಳುವಂತಹ, ಸಾರ್ಥಕವನ್ನಾಗಿಸಿಕೊಳ್ಳುವಂತಹ ಎಲ್ಲ ಅವಕಾಶಗಳು ನಮಗೇ ಇದೆ, ನಮ್ಮಲ್ಲೇ ಇದೆ. ಹೇಗೆ ಮಾಡಿಕೊಳ್ಳೋದು? ಒಂದು ಒಳ್ಳೆಯ ಆಲೋಚನೆ, ಒಂದು ಒಳ್ಳೆಯ ಚಿಂತನೆ, ಒಂದು ಒಳ್ಳೆಯ ಸತ್ಕಾರ್ಯ, ಒಂದು ಒಳ್ಳೆಯ ಊಟ, ಒಂದು ಒಳ್ಳೆಯ ಪ್ರವಾಸ, ಒಂದು ಒಳ್ಳೆಯ ನೋಟ, ಸಾಧ್ಯವಾದರೆ ಒಂದು ಒಳ್ಳೆಯ ಸತ್ಕಾರ್ಯ, ಉದ್ದೇಶಪೂರ್ವಕವಾಗಿ ಯಾರಿಗೂ ತೊಂದರೆ ಕೊಡದೇ ಇರುವ ಹಾಗೆ ನಡೆದುಕೊಳ್ತಕ್ಕಂಥದ್ದು. ಹೀಗೆ ಮಾಡಿದರೆ ಇದೇ ಒಂದು ತಪಸ್ಸು. ಇದನ್ನೇ ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಪರಂಪರೆ ಇದನ್ನೇ ಹೇಳೋದು. ನೀನು ಯಜ್ಞವನ್ನು ಮಾಡಬೇಕಾಗಿಲ್ಲ, ಯಾಗವನ್ನು ಮಾಡಬೇಕಾಗಿಲ್ಲ, ಮತ್ತೇನೇನು ಮಾಡಬೇಕಾಗಿಲ್ಲ. ಶುದ್ಧವಾದ ಜೀವನವನ್ನು ನಡೆಸುವುದು ಸಾಧ್ಯವಾದರೆ ಮಾಡುವುದು. ಇದೇ ಸರಳ ಸೂತ್ರಗಳು. ಹೀಗೆ ಮಾಡುವುದರಿಂದ ನಮ್ಮ ಜೀವನ ಹಸನ ಆಗುತ್ತೆ. ಪ್ರತಿ ದಿವಸವೂ ಕೂಡ ಹೊಸ ಭರವಸೆಯ ದಿವಸವಾಗುತ್ತೆ ಅಂತ ಹೇಳ್ತಾ, ವಿಶ್ವಂ ವಾಹಿನಿ ಇವತ್ತು ಒಂದು ಹೊಸ ಪ್ರಯೋಗವೊಂದನ್ನು ಮಾಡ್ತಾ ಇದೆ. ಇವತ್ತು ನಮ್ಮ ಜೀವನ ಅಂತಕ್ಕಂಥದ್ದು ಅತ್ಯಂತ ಬರ್ಬರವಾಗಿದೆ, ದುರ್ಭರವಾಗಿದೆ. ಕೈಗೆ ಮೊಬೈಲ್ಗಳು ಬಂದ್ಬಿಟ್ಟಿದೆ. ಒಂದು ಮನೆಯಲ್ಲಿರ್ತಕ್ಕಂಥ 4 ಮಂದಿಯ ಮಧ್ಯೆ, ಮನಸ್ಸುಗಳ ಮಧ್ಯೆ ಗೋಡೆಗಳು ಎದ್ದು ಬಿಟ್ಟಿದೆ. ಅವರಲ್ಲಿ ಮೊಬೈಲ್ ಹಿಡಿದು ಕುಳಿತಿರ್ತಾರೆ, ಇವರಲ್ಲಿ ಮೊಬೈಲ್ ಹಿಡಿದು ಕುಳಿತಿರ್ತಾರೆ. ವೀಕ್ಷಕರೇ, ಒಂದು ಸತ್ಯ ಅಂಶವನ್ನು ನಿಮಗೆ ತಿಳಿಸಬೇಕು. ಇತ್ತೀಚೆಗೆ ಯಾರೊಬ್ಬರು ನನ್ನ ಜೊತೆ ಮಾತನಾಡ್ತಾ ಖ್ಯಾತ ಮನಃಶಾಸ್ತ್ರಜ್ಞರು ಒಂದು ವಿಷಯವನ್ನು ಹೇಳಿದ್ರು. ನನಗೆ ವಿಪರೀತವಾಗಿ ಅದನ್ನು ನಾನು ಕಾಡಿತು. ನಿಮ್ಮನ್ನು ಕಾಡಬೇಕು. ನಮ್ಮ ಮಾಧ್ಯಮ ಜಗತ್ತು ದೊಡ್ಡದು. ಎಲ್ಲ ಪತ್ರಿಕೆಗಳು ಕೂಡ ಅನೇಕ ವಿಚಾರಗಳನ್ನು ತಮ್ಮ ಕುಟುಂಬದವರೆಲ್ಲ ಕುಳಿತು ನೋಡುವಂತೆ ಸಿದ್ಧಪಡಿಸಿಕೊಡ್ತಾರೆ. ನೂರಾರು ಜನರ ಶ್ರಮ, ಪರಿಶ್ರಮ, ಆಲೋಚನೆಗಳು ಇಡೀ ವಿಶ್ವದ ಸುದ್ದಿಯನ್ನು ನೋಡಿ ಹೀಗೆ ಹಿಡಿದಿಡುವಂಥ ಪ್ರಯತ್ನವನ್ನು ನಮಗೆ ಕೊಟ್ಟು ಮನೆಯ ಬಾಗಿಲಿಗೆ ತಲುಪಿಸೋ ಕೆಲಸವನ್ನು ಮಾಡ್ತಾರೆ. ಎಲ್ಲ ವಿಚಾರಗಳು ಇಲ್ಲೇ ಇದೆ. ಅದನ್ನು ನೋಡಿದ ಕೂಡಲೇ ನಮಗನ್ಸುತ್ತೆ, ಹೌದಲ್ವೇ, ವಿಚಾರದ ಬಗ್ಗೆ ನಾನೇನೋ ಮಾತಾಡಬೇಕು, ನಾನೇನೋ ಹೇಳಬೇಕು. ಎಲ್ಲಿ ಹೇಳ್ತೀರಾ? ಎಲ್ಲಿ ಮಾತನಾಡ್ತೀರಾ? ಯಾರೊಂದಿಗೆ ಮಾತನಾಡೋಕ್ಕೆ ಅವಕಾಶ ಇದೆ? ಯಾರಿಗೆ ಕೇಳಿಸಿಕೊಳ್ಳುವ ವ್ಯವಧಾನ ಇದೆ? ಆದ್ದರಿಂದ ಈ ವೇದಿಕೆ, ಈ ಭೂಮಿಕೆ, ಈ ಅವಕಾಶ. ವೀಕ್ಷಕರೇ, ನೀವು ನೇರವಾಗಿ ನಮ್ಮ ಈ ಸ್ಟುಡಿಯೋ ವಾಹಿನಿಗೆ ಬರಬಹುದು. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಚರ್ಚೆಯ ಮೂಲಕವಾಗಿ ನೀವು ಮಾತಾಡಬೇಕು ಅಂತಿದ್ರೆ ಬಂದು ಮಾತಾಡ್ಬೋದು. ಆದರೆ ಅದಕ್ಕೆ ಕೆಲವು ನಿಬಂಧನೆಗಳಿದೆ, ಕರಾರುಗಳಿದೆ. ಅದೇನಂತ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೇನೆ. ಮುಖ್ಯವಾಗಿ ಆಗಬೇಕಾಗಿರೋದು ಇಷ್ಟೇ: ನಾವು ಮಾತನಾಡಬೇಕು, ಮನಸ್ಸು ಬಿಚ್ಚಿ ಮಾತನಾಡಬೇಕು, ಮನಸ್ಸು ಹಗುರವಾಗಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಮೊದಲ ಸಂಚಿಕೆಯನ್ನು ಏನು ಪ್ರಾರಂಭ ಮಾಡ್ತಿದ್ದೀವಿ, ಹಾಗಾಗಿ ನಾವು ನಮ್ಮ ಬಳಗದ, ನಮ್ಮ ವಿಭಾಗದ ಮುಖ್ಯಸ್ಥರನ್ನೇ ಬಳಸಿಕೊಂಡು ಈ ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀವಿ. ಇವತ್ತು ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ನಮ್ಮ ವಿಶ್ವಂ ವಾಹಿನಿಯಲ್ಲಿ ಅನೇಕ ಹಿರಿಯರು ಕೆಲಸ ಮಾಡ್ತಿದ್ದಾರೆ. ಬೇರೆ ಬೇರೆ ವಿಭಾಗಗಳಲ್ಲಿ ಜವಾಬ್ದಾರಿಗಳನ್ನು ಹೊಂದಿದ್ದಾರೆ. ಅವರನ್ನು ನಾವು ಇವತ್ತು ಚರ್ಚೆ ಶುರು ಮಾಡಿದ್ದೀವಿ. ನಾಳೆಯಿಂದ ಬೇರೆ ಬೇರೆಯವರೆಲ್ಲ ಬಂದು ಮಾತನಾಡ್ತಾರೆ. ಯುವಕರು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ. ನೀವು ಬರ್ಬೋದು, ಮಾತಾಡ್ಬೋದು. ಇವತ್ತು ನಮ್ಮೊಟ್ಟಿಗಿದ್ದಾರೆ ಶ್ರೀವತ್ಸ ಅವರು, ನಮ್ಮ ವಿಭಾಗದ ಮುಖ್ಯಸ್ಥರು, ಅಪಾರ ಅನುಭವ ಇರತಕ್ಕಂಥ ಮಾಧ್ಯಮದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಶ್ರೀವತ್ಸ, ಬೇರೆ ಬೇರೆ ವಾಹಿನಿಗಳಲ್ಲಿ ಕೆಲಸ ಮಾಡಿರೋರು. ಇನ್ನೊಬ್ಬರು ರಾಮಕೃಷ್ಣಯ್ಯನವರು, ನೊಣವಿನಕೆರೆ ರಾಮಕೃಷ್ಣಯ್ಯ,
ಅವರೊಬ್ಬರು ಬರಹಗಾರರು, ಸಾಹಿತಿಗಳು. ಅವರು ಕೂಡ ನಮ್ಮ ಜೊತೆ ತೊಡಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾರೆ, ಮಾತನಾಡ್ತಾರೆ, ಚರ್ಚೆ ಮಾಡ್ತಾರೆ. ಮತ್ತೊಬ್ಬರು ನಮ್ಮ ಜೊತೆ ಇಲ್ಲಿ ಕೂಡ್ಕೊಳ್ತಾರೆ ಸದ್ಯದಲ್ಲೇ ಅಂತ ಹೇಳ್ತಾ ಈ ಕಾಫಿ ಕಟ್ಟೆಯನ್ನು ಶುರು ಮಾಡ್ತಾ ಇದ್ದೀನಿ. ನನಗೆ ಇದು ಬಹಳವಾಗಿ ಇವತ್ತಿನ ಪತ್ರಿಕೆಯಲ್ಲಿ ನೋಡಿದ ಕೂಡಲೇ ನನಗೆ ತುಂಬಾ ಕಾಡ್ತು. ಯಾವುದು ಅಂದ್ರೆ, ನಮ್ಮ ಹೃದಯಕ್ಕೆ ಹತ್ತಿರವಾದ ಏನನ್ನಾದರೂ ಸಾಧಿಸಲು, ನಮ್ಮ ಹೃದಯಕ್ಕೆ ಹತ್ತಿರವಾದ ಏನನ್ನಾದರೂ ಸಾಧಿಸಲು ಕಷ್ಟಪಡುವುದೇ ಆದರೆ ಅಂತಹ ಜೀವನ ಒಂದು ಸುಂದರ ಹೋರಾಟ. ಇದನ್ನು ಹೇಳಿರ್ತಕ್ಕಂಥವರು ಧರ್ಮೇಂದ್ರ ಅವರು. ಕಲೆಗೆ ಸಾವಿಲ್ಲ, ಕಲಾವಿದರಿಗೆ ಸಾವಿಲ್ಲ. ನಾವೆಲ್ಲರೂ ಕೂಡ ಬದುಕಿದ್ದೇವೆ, ನಾಳೆ ಸತ್ತು ಹೋಗ್ತೇವೆ, ಇನ್ನಿಲ್ಲವಾಗ್ತೇವೆ. ಆದರೆ ನಮ್ಮ ಸಾಧನೆ, ನಮ್ಮ ನೆನಪುಗಳು ಶಾಶ್ವತವಾಗಿ ಉಳಿಯುತ್ತೆ. ನಮ್ಮಲ್ಲಿ 3 ವರ್ಗ ಇದೆ. ಬದುಕಿದ್ದು ಸತ್ತಂತೆ ಇರುವುದು, ಸತ್ತು ಬದುಕುವುದು, ನಿರ್ವೀರ್ಯರಾಗಿ ಬದುಕೋದು. ಕೆಲವರು ಸತ್ತ ನಂತರವೂ ಕೂಡ ಬದುಕಿರ್ತಾರೆ, ನಿರಂತರವಾಗಿ ಬದುಕಿರ್ತಾರೆ, ಬದುಕೇ ಇರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲ ಅಂತ ಯಾರಾದರೂ ಈ ಕ್ಷಣದಲ್ಲಿ ಸ್ಮರಿಸಿಕೊಳ್ಳೋಕೆ ಸಾಧ್ಯವೇ? ಭೈರಪ್ಪನವರು ಈ ಕ್ಷಣ ಇಲ್ಲ ಅಂತ ಯಾರು ಸ್ಮರಿಸಿಕೊಳ್ಳೋಕೆ ಸಾಧ್ಯವೇ? ಎಂತೆಂಥ ಮಹನೀಯರು! ಅವರೆಲ್ಲರೂ ಕೂಡ ನಮ್ಮ ಹೃದಯದಲ್ಲಿದ್ದಾರೆ, ತಮ್ಮ ಕೃತಿಗಳ ಮೂಲಕ ಇದ್ದಾರೆ, ಭಾವನೆಗಳ ಮೂಲಕ, ನೆನಪುಗಳ ಮೂಲಕ ಶಾಶ್ವತವಾಗಿ ನಮ್ಮಲ್ಲಿ ಉಳಿದು ಹೋಗಿದ್ದಾರೆ. ಅಂತಹ ಕೆಲಸವಾಗಬೇಕಂತೆ, ಅದೇ ಸಾರ್ಥಕವಾದ ಜೀವನ. 300 ಚಿತ್ರಗಳಲ್ಲಿ ಅಭಿನಯಿಸಿರ್ತಕ್ಕಂಥ ನಟರು ಧರ್ಮೇಂದ್ರ ಅಂದ ಕೂಡಲೇ ಆ ಯುಗ ನಮ್ಮ ಕಣ್ಮುಂದೆ ತೆರೆದುಕೊಳ್ಳುತ್ತೆ. ಅವ್ರು ಮಾಡ್ತಿದ್ದ ಪಾತ್ರಗಳು ಎಂಥ ಅದ್ಭುತವಾದ ಪಾತ್ರಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನ ಸಮೀಪದಲ್ಲಿ ನಡೆದಂತಹ ಮತ್ತು ಚಲನಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೇ ಮಾಡಿದಂತಹ ಶೋಲೆ ಅದನ್ನು ಮರೆಯಕ್ಕೆ ಸಾಧ್ಯವೇ? ಆ ಚಿತ್ರಕ್ಕೆ 50 ವರ್ಷ ಆಯ್ತು ಈಗ. ಅದರಲ್ಲಿ ಅವರು ಮಾಡಿದಂತಹ ಪಾತ್ರ, ಆ ಸಾಲುಗಳು ಎಷ್ಟು ಅದ್ಭುತವಾದ, ನಹಿ ಚೋಡೆಂಗೆ ನಹಿ ಚೋಡೆಂಗೆ. ಇವತ್ತು ಕೂಡ ನಮಗದು ಅವರಿಬ್ಬರ ಆ ಆಪ್ಯಾಯಮಾನವಾಗಿರ್ತಕ್ಕಂಥ, ಆ ಸ್ನೇಹಮಯವಾಗಿರ್ತಕ್ಕಂಥ ವಾತಾವರಣ ಅದ್ಭುತವಾದ. ಎಂಥ ಅದ್ಭುತ ಚಿತ್ರಗಳನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ, ಎಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ, ಎಂತೆಂತಹ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಇಲ್ಲವಾಗಿದ್ದಾರೆ. ಆದರೆ ನಮ್ಮೊಳಗೆ ಸೂರ್ಯಚಂದ್ರರು ಇರುವವರೆಗೂ ನಮ್ಮ ಎಲ್ಲ ತಲೆಮಾರುಗಳು ನೆನಪಿಸಿಕೊಳ್ಳುವಂತಹ ನೆನಪುಗಳನ್ನು ಹೆಜ್ಜೆಗೂಡಿಸ್ಕೊಂಡು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ, ಏನು ನಿಮಗೆ ಬಹಳವಾಗಿ ಕಾಡ್ತು ಇವತ್ತಿನ ವಿಚಾರ? ನಿಜವಾಗ್ಲೂ ಧರ್ಮೇಂದ್ರ ತುಂಬಾ ದೊಡ್ಡ ನಟರು. ನಮ್ಮ ಅಂದ್ರೆ ನಾವು ವಯೋಮಾನಕ್ಕೆ ಬರ್ತಿದ್ದಂತಹ ಕಾಲದಲ್ಲಿ ಧರ್ಮೇಂದ್ರ ವಾಸ್ ಅನ್ ಅಲ್ಟಿಮೇಟ್ ಆಕ್ಟರ್. ಕೆಲವ್ರಿಗಂತೂ ಅಮಿತಾಬ್ ಬಚ್ಚನ್ಗಿನ್ನ ಧರ್ಮೇಂದ್ರ ಅಂದ್ರೇ. ನನಗೂ ಬುದ್ಧಿ ಬಂದಾಗ ಆಲ್ಮೋಸ್ಟ್ 79, 80 ನಾನು ಶೋಲೆ ನೋಡಿದೆ ಫಸ್ಟ್ ಟೈಮು. ಅದು ರೋಮಾಂಚನ ಆಗ್ತಿತ್ತು ಇಡೀ ಸಿನಿಮಾ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಬಹಳ ಹತ್ತಿರವಾಗಿರುವಂಥ ರಾಮನಗರದಲ್ಲಿ ಶೂಟಿಂಗ್ ಆಗಿರೋದು. ನಮ್ಮದೇ ಪರಿಸರ, ನಮ್ಮದೇ ಗುಡ್ಡ ಬೆಟ್ಟದಲ್ಲಿ ಅದು ಶೂಟಿಂಗ್ ಆಗಿದ್ದು. ಅದೊಂದು ಆ ಅನುಭವವನ್ನು ನಿಜವಾಗ್ಲೂ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಥರ ಸಿನಿಮಾ, ಅದೊಂಥರ ಬ್ಯೂಟಿಫುಲ್. ಇಟ್ಸ್ ಎ ಲೆಜೆಂಡ್ ಅದು. ಸೊ ಏನದು 70mm ಮತ್ತು ಆ ರಮೇಶ್ ಸಿಪ್ಪಿ ಅವರ ಆ ವಿಶೇಷವಾದ ಚಲನಚಿತ್ರ, ಅದು ಸೃಷ್ಟಿ ಮಾಡಿದಂತಹ ಹವಾ ಚಿತ್ರೀಕರಣ ಆದಾಗ ಇವತ್ತು ಕೂಡ ಅದು ರಾಮನಗರ ಬೆಟ್ಟಕ್ಕೆ ಶೋಲೆ ಬೆಟ್ಟ ಅಂತಾನೆ ಅದಕ್ಕೆ ಕರಿತಕ್ಕಂಥದ್ದು. ಅಷ್ಟೇಕೆ ನಮ್ಮ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಸಂಸ್ಥೆ ಸ್ಥಾಪಕರಾಗಿರ್ತಕ್ಕಂಥ ಚೇರ್ಮನ್ ಇದಾರಲ್ಲ, ಎಚ್ ಎಸ್ ನಾರಾಯಣ ಸ್ವಾಮಿ ಅವರು, ಅವರ ಊರಿನಲ್ಲೇ ಚಿತ್ರೀಕರಣ ಆಗಿರ್ತಕ್ಕಂಥ. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ನಮ್ಮೂರಲ್ಲೇ ಚಿತ್ರೀಕರಣ ಆಗಿರೋದು, ಶೋಲೆ ನಡೆದಿಲ್ಲಿ ಅಂತ ಹೇಳ್ತಿರ್ತಾರೆ. ಅಂದ್ರೆ ಆ ನೆನಪುಗಳು ಹೇಗೆ ನಮ್ಮನ್ನ ಕಾಡ್ತವೆ ಅಂತ. ನಿಜವಾಗ್ಲೂ ಅದೇ. ಇವತ್ತು ನಾನು ಹಂಗೆ ಸುಮ್ಮನೆ ದಿನಪತ್ರಿಕೆನೆಲ್ಲ ತಿರುವಾಗ್ತಾ ಇದ್ದಾಗ ಇದು ಬಹಳ ಕಾಡುತ್ತೆ ನನಗೆ. ಅಂದ್ರೆ ಧರ್ಮೇಂದ್ರ ಅಂದ್ರೆ ಇಡೀ ಚಿತ್ರತಂಡ ರಾಮನಗರದಲ್ಲಿ ಶೂಟಿಂಗ್ ಆಗ್ತಿತ್ತು. ಬೆಂಗಳೂರಲ್ಲಿ ಅವರು ಓಡಾಡ್ತಾ ಇದ್ರು. ಆ ರಾಮನಗರದ ನಂಟು ಹೇಗೆ ಅಂದ್ರೆ, ಅಲ್ಲಿಯ ಜನಕ್ಕೆ ಅವರು ದಿನ ಬರ್ತಿದ್ರೆ ಯಾವತ್ತೂ ಅವ್ರಿಗೆ ಬೇಸರ ಮಾಡ್ತಾ ಇರಲಿಲ್ಲ. ಎಲ್ಲ ಅಭಿಮಾನಿಗಳಿಗೂ ಅವರು ಹೋಗಿ ಮಾತಾಡಿ, ಎಲ್ಲರೂ ಜನ ಹಾಗೆ ಬರ್ತಿದ್ರು, ಹಸ್ತಾಕ್ಷರ ಕೊಟ್ಟು ಮಾತಾಡಿಸಿ ಸುಮಾರು 30 ತಿಂಗಳ ಕಾಲ ಅಲ್ಲಿ ಚಿತ್ರೀಕರಣ ನಡೆದಿದೆ.
ರಾಮನಗರದಲ್ಲಿ. ಸೊ ಇವರು ಅವರೊಳಗೆ ಆ ರಾಮನಗರದವ್ರ ಜೊತೆಗೆ ಒಂದಾಗಿ ಅವರು ನನಗೆ ಒಂದು ಇನ್ನೊಂದು ನೆನಪು ಬರುತ್ತೆ, ನನಗೆ ಬಹಳ ಮುಖ್ಯವಾದ ಘಟನೆ ಇದು, ಇದನ್ನು ಮರೆಯಲೇಬಾರದಾಗಿರ್ತಕ್ಕಂಥ ಘಟನೆ ಇದು. ಇದು ಶೋಲೆಗೆ ಸಂಬಂಧಪಟ್ಟಿದ್ದಲ್ಲ, ಆ ಚಿತ್ರನಾಯಕರಾಗಿ ಅಮಿತಾಬ್ ಬಚ್ಚನ್ ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ. ಶೋಲೆ ಚಿತ್ರೀಕರಣ ಸಂದರ್ಭದಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ ನಲ್ಲಿ ಯಾವುದೋ ಒಂದು ಇದರಲ್ಲಿ ಅವಘಡ ಆಗಿ ಅವರಿಗೆ ಹೊಟ್ಟೆಗೆ ಏಟು ಬಿದ್ದಾಗ ಮೂರ್ಛಿತರಾಗಿ ಬೀಳ್ತಾರೆ ಅಮಿತಾಬ್ ಬಚ್ಚನ್. ಕೂಲಿ ಅನ್ಸುತ್ತೆ, ಕೂಲಿಯಲ್ಲಿ ಹೌದು. ಅವರನ್ನ ಬೆಂಗಳೂರಿನ ಸೆಂಟ್ ಫಿಲೋಮಿನಾ ಆಸ್ಪತ್ರೆಗೆ ಸೇರಿಸ್ತಾರೆ. ಜಯಾ ಬಚ್ಚನ್ ಅವರು ಮಾಡಿದಂತಹ ಪ್ರಾರ್ಥನೆ, ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದು ನಿನಗೆ ಬೆಣ್ಣೆ ಅಲಂಕಾರ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಇವರು ಹುಷಾರಾದ ನಂತರ ಬಂದು ಅರಕೆಯನ್ನು ತೀರಿಸ್ತಾರೆ. ಇದು ಬೆಂಗಳೂರು ಮತ್ತು ಚಿತ್ರರಂಗದ ಒಂದು ಅವಿನಾಭಾವ ಸಂಬಂಧ. ಅದೇ ಚಿತ್ರಕ್ಕೆ ಅಮಿತಾಬ್ ಬಚ್ಚನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೇಳ್ಕೊಳ್ತಾರೆ, ನಮ್ಮ ಚಿತ್ರದಲ್ಲಿ ನೀವು ಒಂದು ಸಣ್ಣ ಒಂದು ಪಾತ್ರ ನೀವು ಮಾಡ್ಬೇಕು, ನಾನು ಕೂಲಿ, ನೀವು ಇಳಿದು ಬರ್ತೀರಿ, ನಿಮ್ಮ ಲಗೇಜ್ ಅನ್ನ ಎತ್ಕೊಂಡು ಹೋಗುವಂತ ಒಂದು ಯೋಗ ನನಗೆ ಕೊಡಿ ಅಂತ. ರಾಜ್ಕುಮಾರ್ ಅವರಿಗೆ ಎಂತಹ ಕಟ್ಟ ಕನ್ನಡದ ಅಭಿಮಾನವಿತ್ತು ಅಂತಂದ್ರೆ ಇವತ್ತು ಅವರಿಲ್ಲ, ಅದಕ್ಕೆ ಈ ಮಾತನ್ನು ಹೇಳಲೇಬೇಕಾಗಿದೆ. ನಾವು ಅವರನ್ನ ಕಳ್ಕೊಂಡು ಕನ್ನಡದ ಶಕ್ತಿಯನ್ನು ಕಳ್ಕೊಂಡಿದ್ದೇವೆ. ಅವರು ಇದ್ದಂತ ನಿಷ್ಠೆ ಇದೆಯಲ್ಲ, ಕನ್ನಡವನ್ನ ಕಾಯ್ತು. ನಿಜವಾಗ್ಲು ಏನೋ ಡಬ್ಬಿಂಗ್ ಆಗಲಿ ನಮ್ಮಲ್ಲಿ ತುಂಬಿಕೊಂಡಿದೆ ಅಂತಂದ್ರೆ ಆ ಶಕ್ತಿ ಇಲ್ಲದ ಕಾರಣ. ಪ್ರಶ್ನೆ ಮಾಡುವವರಿಲ್ಲ, ನಾಯಕ ಇಲ್ಲ, ಸೂತ್ರಧಾರಿ ಇಲ್ಲ. ಎಂತಹ ನಿಷ್ಠರವರು ಅಂತಂದ್ರೆ ಯಾವುದೇ ಆಮಿಷಕ್ಕೂ ಬಗ್ಗಲಿಲ್ಲ, ಜಗ್ಗಲಿಲ್ಲ, ಕನ್ನಡ ಬಿಟ್ಟು ಬೇರೆ ಚಿತ್ರಗಳಲ್ಲಿ ಅಭಿನಯಿಸಲಿಲ್ಲ. ವಿನಯವಾಗಿ ಅವರು ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಮಹಾನ್ ಚೇತನ. ಶಿವಾಜಿ ಗಣೇಶನ್ ಅವರು ರಾಜ್ಕುಮಾರ್ ಅವರ ಅಭಿನಯಿಸಿರ್ತಕ್ಕಂಥ ಪಾತ್ರವನ್ನ ನೋಡಿ ಶಂಕರ್ ಗುರು ಆ ಪಾತ್ರದಲ್ಲಿ ನಿನ್ನಂತೆ ಮಾಡ್ಲಿಕ್ಕೆ ನನಗೆ ಆಗ್ಲಿಲ್ಲ ಅಂತ ಹೇಳಿದ್ರು. ಶಿವಾಜಿ ಗಣೇಶನ್ ರಾಜ್ಕುಮಾರ್ ಬಹಳ ಆತ್ಮೀಯ ಸ್ನೇಹಿತರು. ನಿಂತರ ಮಾಡಕ್ ಆಗ್ಲಿಲ್ಲ ನನಗೆ ಅಂದ್ರೆ ಅಂತಹ ಅಭೂತಪೂರ್ವವಾಗಿರ್ತಕ್ಕಂಥ, ಅದಕ್ಕೆ ವರನಟ ಅಂದ್ರೆ ವರನಟ, ಕನ್ನಡಕ್ಕೊಬ್ಬರೇ ಕಾರಣ ವರನಟ, ದೇಶಕ್ಕೊಬ್ಬರೇ ವರನಟ. ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಿಜಕ್ಕೂ ಬಹಳ ಖುಷಿ ಆಗ್ತಿದೆ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ವಯಸ್ಸರಿಗೆ ಎರಡು ಮುಖ್ಯ ಆಗುತ್ತೆ, ಒಂದು ಕಾಫಿ, ಇನ್ನೊಂದು ಪತ್ರಿಕೆ. ಅದಿಲ್ಲದೆ ಜೀವನ ಪ್ರಾರಂಭ ಆಗೋದೇ ಇಲ್ಲ. ಈ ಪತ್ರಿಕೆ ಅಂತ ಬಂದಾಗ ಕೆಲವು ನನಗೆ ನೋವು ಇದೆ, ತುಂಬ ಸಂತೋಷವಾದ ಸಂಗತಿಗಳು ಇದೆ. ನೀವು ಹೇಳಿದ್ರಿ ಈ ಇಡೀ ಜಗತ್ತನ್ನ 8-10 ಪುಟಗಳಲ್ಲಿ 100 ದಿನ ಶ್ರಮ ಇದೆ, ಅದು ಸತ್ಯ. ನನ್ನ ಸ್ನೇಹಿತ ಒಬ್ಬಿದ್ದ, ಅವನು ಕ್ರಿಕೆಟ್ ಪ್ಲೇಯರು, ಅವನು ಬರೀ ಕೊನೆ ಪುಟವನ್ನು ಮಾತ್ರ ಓದ್ತಿದ್ದ, ಬರೀ ಕ್ರೀಡೆಗೆ ಸಂಬಂಧಪಟ್ಟದ್ದು. ಪತ್ರಿಕೆ ಇರತಕ್ಕಂಥದ್ದು ಆ ಥರ ಯಾರಿಗೆ ಬೇಕು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಮಾಧ್ಯಮ. ಹೌದು. ಆ ಪತ್ರಿಕೆಗಳಲ್ಲಿ ವಯೋಮಾನದವರು ಓದ್ತಾರೆ, ಯುವಕರು ಓದ್ತಾರೆ. ಯಾರಿಗೆ ಯಾವ ಪತ್ರಿಕೆ ಇರುತ್ತೆ ಎಲ್ಲವೂ ಇದಕ್ಕೆ ಸಿಗತ್ತೆ, ಪೂರ್ಣ ಇದೆ. ಅದು ನಮ್ಮ ಮಾಧ್ಯಮ ಜಗತ್ತು ಕೊಟ್ಟಿರ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕೊಡುಗೆ. ನನಗೆ ಚಿತ್ರರಂಗ ಇಷ್ಟ, ಚಿತ್ರದಿರುತ್ತೆ. ಮತ್ತಾರಿಗೂ ಕ್ರೀಡೆ ಇಷ್ಟ, ಅವ್ರಿಗಿರುತ್ತೆ. ರಾಜಕೀಯ ಇಷ್ಟ. ಅಂದ್ರೆ ಅದನ್ನು ವಿನ್ಯಾಸಗೊಳಿಸೋದಿದೆಯಲ್ಲ, ಅಷ್ಟೇ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸ. ಕನ್ನಡಿಗನಾಗಿ ನಂಗೆ ನೋವು ಸಹ ಇದೆ. ಏನ್ ನೋವಿದೆ? ನಮ್ಮ ಕರ್ನಾಟಕ ಸುಮಾರು 7 ಕೋಟಿ ಕನ್ನಡಿಗರಿದ್ದಾರೆ. ಕನ್ನಡ ಪತ್ರಿಕೆಗಳು ಬೆರಳೆಣಿಕೆಯಷ್ಟು 5-6 ಇದೆ. ಇದಕ್ಕೆ ಕಾರಣ ಏನಂದ್ರೆ 2 ಕಾರಣಗಳು ಸರ್. ಒಂದು ಅಕ್ಷರತೆ. ಪಕ್ಕದ ನೆರೆ ರಾಜ್ಯದ ಇದರಲ್ಲಿ ಮಲಯಾಳಿ ಕೇರಳಕ್ಕೆ ಹೋದ್ರೆ ನಮ್ಮ ಈ 1 ಲಕ್ಷ ಮೀರಿದಂತ 30-40 ಪತ್ರಿಕೆಗಳಿದೆ ಮಲಯಾಳದಲ್ಲಿ. ಎಲ್ಲರೂ ಓದ್ತಾರಲ್ಲಿ. ನೆರೆ ರಾಜ್ಯದ ತಮಿಳುನಾಡಲ್ಲಿ ಪ್ರತಿಯೊಬ್ಬ ಒಂದು ಪತ್ರಿಕೆಗೆ ದುಡ್ಡು ಹಾಕ್ತಾನೆ, ಓದ್ತಾನೆ. ಆಗ ನಮ್ಮ ಕನ್ನಡಿಗರು ಮಾತ್ರ ಒಂದು ಮನೆ ಒಂದು 10 ಜನ ಇದ್ರೆ ಒಂದೇ ಪತ್ರಿಕೆ, ಕೆಲವು ಮಲ್ಲಿ ಪತ್ರಿಕೆನ ತರ್ತಾರೆ, ಇಂಗ್ಲಿಷ್ ತರ್ತಾರೆ. ಈ ನೋವು ಇದ್ದೇ ಇದೆ ಸರ್. ಪತ್ರಿಕೆ ಅದೇ ನಮ್ಮ ಕನ್ನಡಿಗರು ಎಲ್ಲೋ ಒಂದ್ ಕಡೆ ಅಭಿಮಾನಿ ಶಿವನಿರುವಂತ ನನಗನ್ಸುತ್ತೆ. ಅಂದ್ರೆ ನೀವು ಹೇಳಿದಂಗೆ ಪತ್ರಿಕೆ ಮಾತ್ರ ತುಂಬಾ ದೊಡ್ಡ ಕೆಲಸ ಮಾಡ್ತಿದೆ. ಇದು ಅರ್ಥ ಮಾಡ್ಕೋಬೇಕು ನಮ್ಮ ವೀಕ್ಷಕರು. ಒಂದು ಪತ್ರಿಕೆಯನ್ನ ಸಿದ್ಧಪಡಿಸಿ ನಮ್ಮ ಕೈಗೆ ತಲುಪಿಸ್ಬೇಕು ಅಂತಂದ್ರೆ ಅವರಿಗೆ ಒಂದು ಪತ್ರಿಕೆಗೆ 25-28 ರೂಪಾಯಿಗಳು ತಗಲುತ್ತೆ. ಮೊನ್ನೆ ಮಾತಾಡ್ತಾ ಇದ್ದಾಗ ನಮ್ಮ ವಿಜಯ ಕರ್ನಾಟಕ ಸಂಪಾದಕರ ಜೊತೆ ಮಾತಾಡ್ತಿದ್ದೆ, ಸುದರ್ಶನ್ ಚನ್ನಿಂಗಳ್ಳಿ ಅವ್ರು ಹೇಳಿದ್ರು, ಈ ಪತ್ರಿಕೆ ನಿಮ್ಗೆ ತಲುಪಿಸೋದಿಕ್ಕೆ 28 ರೂಪಾಯಿ ಬರುತ್ತೆ. ನಾವ್ 28 ರೂಪಾಯಿ ನಾವು ಕೊಡಿ ಅಂದ್ರೆ ಯಾರು ಕೊಡ್ತಾರೆ? 5 ರೂಪಾಯಿ ತರಬೇಕು. ಬೇರೆ ಬೇರೆ ಜಾಹೀರಾತುಗಳು ಅವನ್ನೆಲ್ಲ ಒದಗಿಸಿಕೊಂಡು ಅವನ್ನೆಲ್ಲವನ್ನು ಜೋಡಿಸಿ ಅವ್ರು ಪ್ರಕಟ ಮಾಡಿ ನಮಗೆ ತರತಕ್ಕಂತ ಒಂದು ಕೆಲಸ ಇದು. ಎಷ್ಟರ ಮಟ್ಟಿಗೆ ನಮ್ಮನ್ನು ಕಾಣುತ್ತೆ ಅಂತಂದ್ರೆ, ಪತ್ರಿಕೆ ಬಂದಿಲ್ಲ ಅಂದ್ರೆ ಚಡಪಟಿಕೆ ದಿನವೇ ಮುಂದಕ್ಕೆ ಹೋಗೋದಿಲ್ಲ. ಇದು ನಾವು ರೂಢಿಸ್ಕೊಳ್ಬೇಕು. ನಮ್ಮ ಜನಾಂಗ ಕೇಳ್ಕೊಡ್ಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇವತ್ತೆಲ್ಲ ಯೂಟ್ಯೂಬ್ ಅಲ್ಲಿ ನೋಡೋದು, ಎಲ್ಲ ಮೊಬೈಲ್ ನೋಡೋದು ಅದಲ್ಲ. ನಿಮಗೆ ಚಲನಚಿತ್ರವನ್ನ ನೀವು ಮೊಬೈಲ್ ನೋಡೋಕ್ಕೂ ಒಂದು ಚಿತ್ರರಂಗ ನೋಡೋಕ್ಕೂ ವ್ಯತ್ಯಾಸ ಇಲ್ವೇ?
ಖಂಡಿತ. ಏನ್ ಆನಂದ ಇದೆ ಇದು, ಆ ವೈಟ್ ಸ್ಕ್ರೀನು, ಆ ಸೌಂಡ್ ನೀವು ಇಲ್ಲೂ ನೋಡ್ಬೋದು ಅಲ್ವೇ. ಈಗ ಮಸಾಲೆ ದೋಸೆ ಈ ಬೇರೆ ಬೇರೆ ಕಡೆ ಸಿಗತ್ತಲ್ಲ, ಆದ್ರೆ ಯಾಕೆ ಹುಡ್ಕೊಂಡು ಹೋಗ್ತೀವಿ ಇಂಥ ಮಸಾಲೆ ದೋಸೆ ಬೇಕು ಅಂತ, ಅಲ್ಲೇನೋ ವಿಶೇಷತೆ ಇದೆ. ಹಾಗೆ ನೀವು ಇಲ್ಲಿ ನೋಡುವ ಆನಂದ ಇದೆಯಲ್ಲ ಅದೇ ಬೇರೆ. ಮತ್ತು ಅಕ್ಷರಗಳನ್ನು ನೋಡ್ಬೇಕು, ಕನ್ನಡವನ್ನು ನೋಡ್ಬೇಕು, ಆನಂದಿಸ್ಬೇಕು, ಅದ್ರ ಜೊತೆಲಿ ನಾವು ಜೋಡಿಸ್ಕೊಳ್ಬೇಕು. ಇದು ನಮ್ಮಲ್ಲಿ ಕಡಿಮೆ ಆಗ್ತಿದೆ. ಒಳ್ಳೆ ಮಾತನ್ನು ಹೇಳಿದ್ರಿ. ದಯಮಾಡಿ ನಮ್ಮ ವೀಕ್ಷಕರು, ಅಭಿಮಾನಿಗಳು, ಕನ್ನಡಿಗರು ಕನ್ನಡದ ಪತ್ರಿಕೆಯನ್ನು ತರಿಸಿಕೊಳ್ಳುವಂತ, ಓದುವಂತ ಪ್ರಯತ್ನ ಮಾಡ್ಬೇಕು. ನಮ್ಮಲ್ಲಿ ಏನಾಗಿದೆ, ಒಂದು ಪತ್ರಿಕೆ 10 ಜನ ನೋಡ್ತಕ್ಕಂಥದ್ದು, ಅದನ್ನು ಬಿಡ್ಬೇಕು. ಏನ್ 5 ರೂಪಾಯಿ ಕೊಟ್ಟು ನಾವು ಯಾವುದಕ್ಕೋ ಖರ್ಚು ಮಾಡ್ತೀವಿ. ಇವತ್ತು 5 ರೂಪಾಯಿ ಅಂತಕ್ಕಂಥದಕ್ಕೆ ಏನು ಬೆಲೆಯೇ ಇಲ್ಲ ಅಲ್ವೇ. ಅಂತ ಸಂದರ್ಭದಲ್ಲಿ ಕನ್ನಡ ಪತ್ರಿಕೆಗಳನ್ನು ಬೆಳೆಸಿದ್ರೆ, ಕನ್ನಡ ಪತ್ರಿಕೆಗಳನ್ನು ಓದಿದ್ರೆ ಕನ್ನಡ ಉಳಿಯತ್ತೆ, ಅಭಿಮಾನ ಉಳಿಯತ್ತೆ, ಭಾಷೆ ಉಳಿಯತ್ತೆ, ಜೊತೆಗೆ ನಮ್ಮ ಸಂಸ್ಕೃತಿ ಉಳಿಯತ್ತೆ. ನಾವು ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ ಪತ್ರಿಕೆಯನ್ನು, ಎಷ್ಟೋ ಜನರಿಗೆ ಕನ್ನಡ ಓದುವುದಕ್ಕೆ ಬರೋದಿಲ್ಲ, ಕನ್ನಡ ಓದಕ್ ಬರಲ್ಲ, ಯುವಕರಿಗೆ ಕನ್ನಡ ಓದಕ್ ಬರೋದಿಲ್ಲ. ಅತ್ಯಂತ ದುರಂತ. ಇವತ್ತು 4 ಗಂಟೆಗೆ ನಮ್ಮ ಕರವೇ ಕೇಸರಿ ಟಿ ನಾರಾಯಣಗೌಡರು ಬರ್ತಿದ್ದಾರೆ ಚರ್ಚೆಗೆ. ಅವ್ರ ಹತ್ರ ಈ ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ ನಾನು. ಪ್ರಶ್ನೆ ಈಗ ಹೇಳ್ಬಿಟ್ಟು ನಿಮ್ಗೆ ಕುತೂಹಲ ಇರೋದಿಲ್ಲ, ಆಮೇಲೆ ಕೇಳ್ತೀನಿ. ಕನ್ನಡಿಗರು ಯಾವ ಮಟ್ಟ, ನಮ್ಮ ಯುವಕರು ಕನ್ನಡ ಮಾತಾಡ್ತಿಲ್ಲ, ಯುವಕರು ಕನ್ನಡವನ್ನ ಓದಲ್ಲ, ಶುದ್ಧವಾಗಿ ಕನ್ನಡ ಬರೆಯದೆ ಹೊರಟೋಗಿದೆ. ಇವತ್ತು ಶುದ್ಧವಾಗಿ ಕನ್ನಡ ಬರೆಯಕ್ ಬರ್ತಿಲ್ಲ, ಒಂದು ವಾಕ್ಯವನ್ನ ನಾವು ಹೇಳಿದ್ರೆ ಬರೆಯಕ್ ಆಗ್ತಿಲ್ಲ ಅವ್ರ ಕನ್ನಡ. ಎಂತಹ ದುರಂತ ಸ್ಥಿತಿಯಲ್ಲಿದ್ದೇವೆ, ಎಂತಹ ಸುಂದರ ಭಾಷೆ. ಬಿಡಿ, ಬೇರೆ ವಿಚಾರ ಆಗುತ್ತೆ. ನೀವು ಮುಂದುವರಿಸಿ ಏನೋ ಮಾತಾಡ್ತೀರಿ. ಅದೇ ಸರ್, ಈ ಪತ್ರಿಕೆ ಬಗ್ಗೆ ಹೇಳ್ತಾ ಇದ್ನಲ್ಲ, ಪತ್ರಿಕೆ ಮೊದಲಿಗೆ ನಮ್ಮ ಕನ್ನಡಿಗರ ಇನ್ನೊಂದು ನನ್ನ ಅನುಭವದ ಹೇಳ್ತಾ ಇದ್ದೀನಿ ಸರ್. ಈ ಕನ್ನಡ ಓದುದೇ ಅವಮಾನ ಅಂತ ಒಂದು ಮೂಲಭೂತವಾದ ಪೂರ್ವಗ್ರಹ ಪೀಡಿತರಾಗ್ಬಿಟ್ಟಿದ್ದಾರೆ. ಎಷ್ಟೊಂದು ಸಲ ನೋಡಿದ್ದೀನಿ, ಇಂಗ್ಲೀಷ್ ಓದಕ್ ಬರಲ್ಲ, ಇಂಗ್ಲೀಷ್ ಪತ್ರಿಕೆ ನೋಡೋರಿಗೆ ನಾನು ಬುದ್ಧಿವಂತ ಅಂತ ತೋರಿಸಿ, ಈ ಥರದ್ದೆಲ್ಲ ಇದೆ ಸರ್. ಕನ್ನಡ ನೀವು ಹೇಳಿದಂಗೆ ಮನೆಗಳು, ಈ ಮುಂದಿನ ಪೀಳಿಗೆ ವಿಶೇಷವಾಗಿ ಮಕ್ಕಳಿಗೆಲ್ಲ ಇಂಗ್ಲೀಷ್ ಮೀಡಿಯಮ್ಮು ನಿಮಗೆಲ್ಲ ಗೊತ್ತಿರೋದೆ. ಬಟ್ ಕನ್ನಡ ಪತ್ರಿಕೆ ನಿಜಕ್ಕೂ ತುಂಬ ದೊಡ್ಡದಿದೆ ಸರ್. ಎಷ್ಟು 75-100 ವರ್ಷಗಳಿಂದ ಪತ್ರಿಕೆ ನಡೀತಾ ಇದೆ. ನೀವು ಹೇಳಿದಾಗೆ ಒಳ್ಳೆಯ ಚರ್ಚೆಯನ್ನು ಮಾಡಿದಿರಿ. ಇವತ್ತು ನಮ್ಮ ಈ ಪ್ರಾರಂಭದ ಈ ಸಂಚಿಕೆಯನ್ನು ಶುರು ಮಾಡಿದ್ದೀವಿ, ಕಾಫಿ ಕಟ್ಟೆ ಯಾತಕ್ಕೆ ಶುರು ಮಾಡಿದೆ ಅಂತ ನಾನು ಆಗ್ಲೇ ಹೇಳಿದ್ದೇನೆ. ಅದರಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ಕೂಡ್ಕೊಂಡಿದ್ದಾರೆ ನಮ್ಮವರೇ ಆಗಿರ್ತಕ್ಕಂಥ ಕರುನಾಡ ರಂಗಭೂಮಿ ಕಲಾವಿದರ ಒಕ್ಕೂಟದ ಅಧ್ಯಕ್ಷರು ಮತ್ತು ನಮ್ಮ ಯೋಗಕ್ಷೇಮ ಮೀಡಿಯಾ ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕರಾಗಿರ್ತಕ್ಕಂಥ ಜಗದೀಶ್ ಗೌಡ್ರು. ನಿಮಗೆ ಸ್ವಾಗತ. ನಾವು ಚರ್ಚೆಯನ್ನು ಶುರು ಮಾಡಿದ್ವಿ, ಯಾತಕ್ಕೋಸ್ಕರವಾಗಿ ನಾವು ಕಾಫಿ ಕಟ್ಟೆ ಶುರು ಮಾಡಿದ್ವಿ ಅಂತ ಆಗ್ಲೇ ನಾವು ವೀಕ್ಷಕರಿಗೆ ಹೇಳಿದ್ದೀವಿ. ಚರ್ಚೆ ಇವತ್ತು ಕಡಿಮೆ ಆಗ್ತಿದೆ, ಮುಕ್ತವಾಗಿ ಮಾತಾಡೋದು ಕಡಿಮೆ ಆಗಿದೆ, ಮುಖ ಕೊಟ್ಟು ನೋಡ್ತಕ್ಕಂಥದ್ದು ಕಡಿಮೆ ಆಗಿದೆ ಅಂತ ಹೇಳ್ತಾ, ಜೀವನ ಎಷ್ಟು ನಶ್ವರ, ಯಾರು ಬದುಕ್ತಾರೆ, ಯಾರು ಶಾಶ್ವತ ಅಂತ ಹೇಳಿ ಧರ್ಮೇಂದ್ರ ಅವ್ರನ್ನ ನಾವು ಇವತ್ತು ಸ್ಮರಿಸ್ಕೊಂಡ್ವಿ. ನೋಡಿ, ಅವರ ಇದನ್ನ ನೋಡಿದ್ರೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ 300 ಚಿತ್ರಗಳ ನಟನೆ, 7 ಬ್ಲಾಕ್ ಬಸ್ಟರ್ ದಾಖಲೆ ಮಾಡಿರ್ತಕ್ಕಂಥದ್ದು, ಮತ್ತೆ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಿರೋದು, ಪದ್ಮಭೂಷಣವನ್ನು ಪಡೆದಿರತಕ್ಕಂಥ ಪ್ರಶಸ್ತಿಗಳು, ಹೀಗೆ ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ಅವರು ಜೀವನದಲ್ಲಿ ಅಮರರಾಗಿದ್ದಾರೆ. ಕಲೆ ಶಾಶ್ವತ, ಅದು ಉಳಿಯುತ್ತೆ ಅಂತಕ್ಕಂಥದ್ದನ್ನ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ, ನನಗೆ ಇವತ್ತು ಮತ್ತೊಂದು ಅತ್ಯಂತ ವಿಶೇಷವಾದ ಸುದ್ದಿ ನಮ್ಮನ್ನ ಕಾಡ್ತಾ ಇದೆ. ಇಡೀ ನಮ್ಮ ಜಗತ್ತು, ಇಡೀ ನಮ್ಮ ಭಾರತ, ಎಲ್ಲರೂ, ಅದರಲ್ಲೂ ಮುಖ್ಯವಾಗಿ ಪುರುಷ ವರ್ಗ, ಈ ಮಹಿಳೆಯರಿಗೆ ನಾವು ಇವತ್ತು ಸಲ್ಯೂಟ್ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ನಮ್ಮ ನಾರಿಮಣಿಯರು ಕಬಡ್ಡಿಯ ವಿಶ್ವ ಕಿರೀಟವನ್ನು ಪಡ್ಕೊಂಡು ಬಂದಿದ್ದಾರೆ. ತುಂಬಾ ಸಂತೋಷ. ಮಹಿಳಾ ಶಕ್ತಿ ಏನು ಅಂತಕ್ಕಂಥ ತೋರಿಸ್ಕೊಟ್ಟಿದ್ದಾರೆ. ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಮಹಿಳಾ ಶಕ್ತಿ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಎದ್ದು ಕುಣಿತಾ ಇದೆ. ಭಾರತದ ಶಕ್ತಿ ಎದ್ದು ಕುಣಿತಾ ಇದೆ. ಇತ್ತೀಚೆಗಷ್ಟೇ ವರ್ಲ್ಡ್ ಕಪ್ ಗೆದ್ದಿದ್ದೀವಿ. ಅದ್ರ ಜೊತೆಗೆ ಅಂಧ ಮಹಿಳೆಯರು ಹೌದೌದು ಕ್ರಿಕೆಟ್ ಕಪ್ ಅಂತ ತಂದು ಕೊಟ್ಟಿದ್ದಾರೆ. ಇನ್ನೂ ಕಣ್ ತೆರೀಲಿಲ್ಲ, ಪತ್ರಿಕೆ ಓದಲಿಲ್ಲ ಅಂದ್ರೆ ಬಹಳ ಅದಿರ್ಲಿ, ಅದ್ರ ಬಗ್ಗೆ ಚರ್ಚೆ ಆಯ್ತು. ಈಗ ಕಬಡ್ಡಿ, ಅದರಲ್ಲಿ ವಿಶ್ವ ಕಿರೀಟವನ್ನು ತೆಗೆದುಕೊಂಡ್ಬಂದು ನಮಗೆ ಕೊಟ್ಟಿದ್ದಾರೆ. ಹೆಮ್ಮೆ ಪಡ್ತಕ್ಕಂಥ ಅತ್ಯಂತ ವಿಚಾರ ಏನು ಅಂದ್ರೆ, ಈ ತಂಡದಲ್ಲಿ 2 ಮಹಿಳೆಯರಿದ್ದಾರೆ. ಕರ್ನಾಟಕದ ಹೆಮ್ಮೆಯ ಕನ್ನಡತಿ ಇಬ್ಬರಿದ್ದಾರೆ. ಒಬ್ಬಳು ಆಟಗಾರ್ತಿ ಆದ್ರೆ ಕೋಚ್ ಕೂಡ ಕನ್ನಡತಿ. ನಾವೇನಾದ್ರೂ ಪ್ರಯತ್ನ ಪಟ್ಟು ಮುಂದಿನ ದಿನಗಳಲ್ಲಿ ಅವರನ್ನು ಕರೆದು ನಮ್ಮ ವೇದಿಕೆ ಇದೇ ಕಾಫಿ ಕಟ್ಟೆಯಲ್ಲಿ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಜಗದೀಶ್ ಗೌಡ್ರೆ ಹೇಳಿ, ಯಾವ ವಿಚಾರ ನಿಮಗೆ ಬಹಳವಾಗಿ ಕಾಡುತ್ತೆ? ಅಥವಾ ಕಲಾವಿದರು ಅವರು ಶಾಶ್ವತ, ಕಲೆ ಶಾಶ್ವತ, ಅವರ ನೆನಪು ಶಾಶ್ವತ, ಅವರ ಹೆಜ್ಜೆ ಗುರುತುಗಳು ಶಾಶ್ವತ. ನಾವಾಗಲೇ ಚರ್ಚೆ ಮಾಡಿದ್ವಿ, ರಾಜ್ಕುಮಾರ್ ಅವರು ಹೇಗೆ ಶಾಶ್ವತವಾಗಿದ್ದಾರೆ, ಭೈರಪ್ಪನವರು ಹೇಗೆ ಉಳಿದೋಗಿದ್ದಾರೆ ಅಂತಕ್ಕಂಥದ್ದು. ನಾವು ಕಲಾವಿದರಾಗಿ ಅಂತ ಮುಂಚೂಣಿಗೆ ತಗೊಂಡಾಗ ಸುಭದ್ರಮ್ಮನವರಾಗ್ಲಿ, ನಮ್ಮ ಮಂಡ್ಯ ನಾಗರತ್ನಮ್ಮನವರಾಗ್ಲಿ, ಅವರನ್ನೊಳಗೊಂಡಂತ ಅನೇಕ ಮಹಿಳೆಯರು ನಮ್ಮ ಕಲಾವಿದ ಬಳಗಕ್ಕೆ ಸೇರ್ಕೋತಾರೆ.
ಮುಂಚೂಣಿಯಲ್ಲಿ ನಿಂತು ರಂಗಭೂಮಿಯನ್ನ ಮುನ್ನಡೆಸಿರ್ತಕ್ಕಂತಹ ಅನೇಕರು, ಚಂದೋಡಿ ಲೀಲಾ ಅವರು, ಹೀಗೆ ಅಸಂಖ್ಯಾತ ಕಲೆಯನ್ನು ಹೊತ್ತು ಕಲೆಯನ್ನ ಬೆಳೆಸ್ತಾ ಅದರ ಒಟ್ಟೊಟ್ಟಿಗೆ ಕನ್ನಡ ಅಭಿಮಾನವನ್ನ, ಕನ್ನಡ ಭಾಷೆಯನ್ನು ಕೂಡ ಶ್ರೀಮಂತಗೊಳಿಸಿರ್ತಕ್ಕಂಥದ್ದು ರಂಗಭೂಮಿ. ಹಾಗಾಗಿ ಆ ರಂಗಭೂಮಿಯ ಒಳಗಡೆ ನಾನೊಬ್ಬ ಕಲಾವಿದನಾಗಿ ಬಹುಶಃ ಮಹಿಳೆಯರು ಪುರುಷರ ಅಷ್ಟೇ ಸಮಕಾಲೀನರಾಗಿ ತಮ್ಮ ವೃತ್ತಿಯನ್ನ ಆ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ರಂಗಭೂಮಿಯನ್ನು ಕೂಡ ಶ್ರೀಮಂತಗೊಳಿಸಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಮೆಚ್ಚುಗೆ ಆಗುತ್ತೆ. ಇವತ್ತು ಬಹಳ ವಿಶೇಷವಾದ ಮತ್ತೊಂದು ಸುದ್ದಿ ನನ್ನನ್ನು ಬಹಳವಾಗಿ ಕಾಡ್ತಾ ಇದೆ, ಬಹಳವಾಗಿ ಕಾಡಿದೆ. ಇವತ್ತು ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಇವತ್ತು ಪ್ರಪಂಚದ ಅತ್ಯಂತ ದೊಡ್ಡ ಸುದ್ದಿ ಇವತ್ತೇನು ಅಂತಂದ್ರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇವತ್ತು ಧ್ವಜಾರೋಹಣ ಆಗ್ತಾ ಇದೆ. ನೀವು ನೋಡಿರ್ಬೋದು, ಉತ್ತರ ಭಾರತದ ಯಾವುದೇ ದೇವಸ್ಥಾನಗಳಲ್ಲೂ ಕೂಡ ಧ್ವಜಾರೋಹಣ ಅಂತಕ್ಕಂಥದ್ದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ, ಧರ್ಮದ ಪ್ರಕ್ರಿಯೆ. ಅದು ಪುರಿ ಜಗನ್ನಾಥಲ್ಲಾಗಿರ್ಬಹುದು, ದಿನಕ್ಕೆ ಎಷ್ಟೋ ಬಾರಿ ಆ ಧ್ವಜವನ್ನು ಬದಲಾವಣೆ ಮಾಡ್ತಾರೆ. ಪುರಿ ಜಗನ್ನಾಥನ ಆ ಧ್ವಜವ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಪವಾಡ. ಒಂದು ಅದನ್ನ ಏರಿಸುವುದು, ಇಳಿಸುವುದು, ಅದನ್ನ ಬಹಿರಂಗವಾಗಿ ಹರಾಜು ಹಾಕೊಳ್ಳೋದು, ದೊಡ್ಡ ಪ್ರಕ್ರಿಯೆ ಅದು. ಅದನ್ನ ನಾನು ಇವತ್ತು ಆರಿಸ್ತಾ ಇದ್ದೇನೆ ಅಂತ ಹೇಳ್ಕೊಳ್ತಕ್ಕಂಥದ್ದು ಒಂದು ಸೌಭಾಗ್ಯ. ಬದ್ರಿ ಅಲ್ಲೂ ಅಷ್ಟೇ ವಿಶೇಷವಾಗಿ ನಡೆಯುತ್ತೆ. ಹೀಗೆ ತುಂಬಾ ಕಡೆ ನಡೆಯುತ್ತೆ. ಅಂತಹ ಒಂದು ದೊಡ್ಡ ಪ್ರಯತ್ನ ಇವತ್ತು ಇಲ್ಲಿ ನಡೀತಾ ಇದೆ. ಸನ್ಮಾನ್ಯ ಮೋದಿಯವರು ಹೋಗಿ ಅದರ ಧ್ವಜ ಇದನ್ನು ಮಾಡ್ತಿದ್ದಾರೆ. ಯಾಕೆ ಇವತ್ತು ಅಷ್ಟು ವಿಶೇಷ ಅಂದ್ರೆ, ಸೀತಾರಾಮರ ಕಲ್ಯಾಣದ ದಿವಸ ಇವತ್ತು. ಅದನ್ನ ನೆನಪಾಗಿಟ್ಟುಕೊಂಡು ಇದನ್ನ ಮಾಡಿದ್ದಾರೆ. ಅಯೋಧ್ಯೆ ಎಂದ ಕೂಡಲೇ ನಮ್ಗೆ ನೆನಪಾಗ್ತಕ್ಕಂಥದ್ದು ಅದೆಷ್ಟು ಜನರ ಹೋರಾಟ, ಅದೆಷ್ಟು ಜನರ ತ್ಯಾಗ, ಸೇವಕರ ತ್ಯಾಗ, ಎಷ್ಟು ಜನರ ತ್ಯಾಗಗಳಿದೆ, ಎಲ್ಲವೂ ಇದೆ. ಎಲ್ಲವೂ ಸೇರಿ ಇವತ್ತು ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರಾಮ ಮಂದಿರ ನಿರ್ಮಾಣವಾಯಿತು. ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗಿದೆ. ಅದಕ್ಕೆ ಶ್ರಮಿಸಿರ್ತಕ್ಕಂಥ, ಅದನ್ನು ಪಡೆದುಕೊಟ್ಟಂತಹ, ಅದಕ್ಕೆ ತ್ಯಾಗ ಮಾಡಿದಂತಹ, ಬಲಿದಾನವನ್ನು ಕೊಟ್ಟಂತಹ, ಹೋರಾಟ ಮಾಡಿದ ಎಲ್ಲರಿಗೂ ನಾವು ಈ ವೇದಿಕೆಯಲ್ಲಿ ಖಂಡಿತವಾಗ್ಲೂ ಅವರಿಗೆ ನಮಸ್ಕಾರಗಳನ್ನು ಹೇಳಲೇಬೇಕು ಅಂತ ಹೇಳ್ತಾ, ನಮ್ಮ ಕನ್ನಡಿಗ ಅದೊಂದು ಬಹಳ ವಿಶೇಷವಾಗಿ ಆ ವಿಗ್ರಹವನ್ನು ಕೊಟ್ಟವರು ಕನ್ನಡಿಗರು. ಅದರ ನೇತೃತ್ವವನ್ನು ವಹಿಸಿದವರು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಉಡುಪಿಯ ಪೇಜಾವರ ಶ್ರೀಗಳು. ಶಿಲೆ ಕೂಡ ಕರ್ನಾಟಕದ ಶಿಲೆ. ಅಂದ್ರೆ ಅದು ಎಲ್ಲಿಂದ ಹೊರಟ ರಾಮ. ಇದಕ್ಕೆ ಒಂದು ಒಳ್ಳೆಯ ಮಾತು, ನಾವ್ ಏನೇ ಮಾಡ್ಬೇಕಾದ್ರೂ ಕೂಡ ತಪಸ್ಸು ಮುಖ್ಯ ಅಂತೆ. ತಪಸ್ಸು ಅಂದ್ರೆ ನಮ್ಮ ಯುವಕರಿಗೆ ಯಾವ್ದೋ ನೆನಪು ಬಂದ್ಬಿಡುತ್ತಲ್ಲ, ಅವ್ನು ತಪಸ್ ಮಾಡ್ತಿರ್ತಾನೆ, ಗಾಳಿ ಬಂತು, ಬಿರುಗಾಳಿ ಬಂತು, ಅದಲ್ಲ. ತಪಸ್ಸು ಅಂತಂದ್ರೆ ನಾವ್ ಏನನ್ನ ಮಾಡಕ್ ಹೊರಟಿದ್ದೇವೋ ಅದನ್ನೇ ಕುರಿತು ಮತ್ತೆ ಮತ್ತೆ ಧ್ಯಾನ ಮಾಡ್ತಕ್ಕಂಥದ್ದು, ಡೀಪ್ ಕಾನ್ಸಂಟ್ರೇಷನ್. ಅಷ್ಟೇ ಶಿಕ್ಷಣ ತಪಸ್ಸು. ಅದ್ರ ಬಗ್ಗೆ ತಪಸ್ ಮಾಡೋದು. ರಾಮನು ತಪಸ್ ಮಾಡಿದ್ದಾನೆ ಅನ್ನೋದಕ್ಕೆ ಇದೇ ಉದಾಹರಣೆ. 500 ವರ್ಷಗಳ ಕಾಲ ಬಂಡೆಯಲ್ಲೇ ಇದ್ದಾನಲ್ಲ, ತಾಳ್ಮೆಯಿಂದ ಇದ್ದಾನಲ್ಲ, ಆ ಬಂಡೆಯಿಂದ ಹೊರಗಡೆ ಬಂದು ಹೋಗಲು ನಿಂತಿದ್ದಾನಲ್ಲ. ಇವತ್ತು ಇಡೀ ಜಗತ್ತು ನೋಡ್ತಕ್ಕಂಥ ಒಂದು ವಿಶೇಷವಾದ ಹೆಮ್ಮೆಯ ತಾಣವಾಗಿದೆ. ನನಗೆ ಇನ್ನೊಂದು ಬಹಳ ವಿಶೇಷವಾಗಿ ಕಾಡದಂತಹ ವಿಚಾರ, ವೀಕ್ಷಕರ ನೀವೇನು ಓದಿದ್ರೆ ಇಲ್ವೋ, ಓದ್ಬೇಕು ನೀವು. ನನಗೆ ಅದು ಆ ವಿಚಾರ ಓದಿದ ಕೂಡ ನನಗೆ ರೋಮಾಂಚನ ಆಗೋಯ್ತು. ತೇಗ್ ಬಹದ್ದೂರ್ ಸಾಹೇಬ್ ಅವರನ್ನು ಇವತ್ತು ಪ್ರಪಂಚ, ಭಾರತ ಮುಖ್ಯವಾಗಿ ಸ್ಮರಿಸಿಕೊಳ್ಳುವ ದಿವಸ. ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ಇವತ್ತು ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ದಯವಿಟ್ಟು ಅದನ್ನು ಓದಿ. ನಮ್ಮ ಹಿಂದೂ ಪರಂಪರೆಗೆ ಯಾರೆಲ್ಲರ ಕೊಡುಗೆಗಳಿದೆ ಅಂತ. ಕಾಶ್ಮೀರ ಪಂಡಿತರು, ಔರಂಗಜೇಬ್ ಕಾಶ್ಮೀರ ಪಂಡಿತರನ್ನ ಮತಾಂತರ ಮಾಡಬೇಕು ಅಂತ ಬಲಾತ್ಕಾರ ಮಾಡ್ತಾನಂತೆ, ಒತ್ತಾಯ ಮಾಡ್ತಾನಂತೆ. ಇವೆಲ್ಲ ಮತಾಂತರಗೊಳ್ಳಬೇಕು ಅಂತ. ಇವರೆಲ್ಲರೂ ಹೋಗಿ ಈ ತೇಗ್ ಬಹದ್ದೂರ್ ಸಾಹೇಬ್ ಅವರನ್ನ ಕೇಳ್ಕೊಳ್ತಾರೆ, ನಮ್ಗಿಂತ ಒಂದು ಆಪತ್ತು ಬಂದಿದ್ದ ದಯವಿಟ್ಟು ನಮ್ಮನ್ನ ಕಾಪಾಡಬೇಕು ಅಂತ. ಅವ್ರು ಹೇಳಿದ್ರಂತೆ, ನೀವು ಹೋಗಿ ಔರಂಗಜೇಬನಿಗೆ ಹೇಳಿ, ತೇಗ್ ಬಹದ್ದೂರ್ ಸಾಹೇಬರು ಮತಾಂತರಗೊಂಡ್ರೆ ನಾವೆಲ್ಲರೂ ಮತಾಂತರಗೊಳ್ತೇವೆ ಅಂತ ನೀವು ಹೋಗಿ ಹೇಳಿ ಅಂತ ಹೇಳಿದ್ರಂತ. ಇದೊಂದು ಮಾತು ಹೇಳಿ ಸಾಕು ಅಂತ. ಇವರೆಲ್ಲರೂ ಪಂಡಿತರು ಬಂದು ಅವನ ಮುಂದೆ ನಿಂತು, ನಮ್ಮ ಗುರುಗಳು ಅವ್ರು ಒಪ್ಪಿ ಮತಾಂತರ ಹೊಂದಿದರೆ ನಾವೆಲ್ಲರೂ ಮತಾಂತರ ಹೊಂದ್ತೇವೆ ಅಂತ ಹೇಳಿದ್ರು. ಔರಂಗಜೇಬನಿಗೆ ಇವರ ಮೇಲೆ ಕೋಪ ಬಂದು ಇವರನ್ನ ಬಹಿರಂಗವಾಗಿ ದೆಹಲಿಯ ಚಾಂದಿನಿ ಸರ್ಕಲ್ನಲ್ಲಿ, ಚೌಕಲ್ಲಿ ಶಿರಚ್ಛೇದ ಮಾಡಿದ್ದಾನಂತೆ. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇವತ್ತು ಅದನ್ನು ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ಹಿಂದೂ ಧರ್ಮವನ್ನು ಉಳಿಸಿದಂತಹ, ಕಾಶ್ಮೀರಿ ಪಂಡಿತರನ್ನು ಉಳಿಸಿದಂತಹ ಅವರ ಆಚರಣೆಯನ್ನ ಬಹಳ ವಿಶೇಷವಾಗಿ ಮಾಡ್ತಾರೆ. ಕಾಶ್ಮೀರಿ ಪಂಡಿತರಿಗಾಗಿ ತಮ್ಮ ಜೀವನ ಪಣವಿಟ್ಟ ಗುರು ಅಂತ ಹೇಳಿ ಇವತ್ತು ಅದ್ಭುತವಾದ ಒಂದು ವಿಚಾರವನ್ನ, ಇವತ್ತು 350ನೇ ಅವರ ಬಲಿದಾನದ ದಿವಸ. ಬಹಳ ಎಲ್ಲ ಓದ್ಬೇಕಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಇದೆ. ಇಂತಹ ಅದೆಷ್ಟೋ ವಿಚಾರಗಳು, ಅದೆಷ್ಟೋ ಪ್ರಯತ್ನಗಳಿಂದ ಹಿಂದೂ ಧರ್ಮ ಇವತ್ತು ಉಳಿದಿದೆ. ಏನಂತೀರಿ? ಖಂಡಿತ ಗುರುಗಳೇ.
ನಮಗೆ ಹಿಂದೂ ಧರ್ಮ, ಸನಾತನ ಧರ್ಮ ಹ್ಮ್ ಎರಡು ಸಮಕಾಲೀನವಾಗಿ ನಾವು ತಗೋಬೇಕಾಗುತ್ತೆ. ಯಾಕೆ ಅಂತಂತಂದ್ರೆ ಒಂದು ಸಂಸ್ಕೃತಿ, ಮತ್ತೊಂದು ಸಂಪ್ರದಾಯ. ಸಂಪ್ರದಾಯ ಸಂಸ್ಕೃತಿಗಳನ್ನ ನಾವು ಅಖಂಡವಾಗಿ ಉಳಿಸ್ಕೊಂಡಾಗ ನಮ್ಮ ಧರ್ಮವನ್ನ ನಾವು ಉಳಿಸ್ಕೊಂಡಿದ್ದೀವಿ ಅನ್ನೋ ಒಂದು ಹೆಮ್ಮೆ. ಹ್ಮ್ ನಮಗೆ ನೂರಾರು ವರ್ಷಗಳ ಕಾಲ, ಮೊಘಲರು 106 ವರ್ಷಗಳ ಕಾಲ ನಮ್ಮನ್ನ ಆಳಿದ್ರು, ಬ್ರಿಟಿಷರು ತದನಂತರ ಬಂದು ನಮ್ಮನ್ನ ಆಳಿದ್ರು. ಅಷ್ಟು ವರ್ಷಗಳ ಕಾಲ ಮೊಘಲರ ಆಳ್ದಾಗೂ ಕೂಡ ನಾವು ಇಸ್ಲಾಂ ಧರ್ಮಕ್ಕೆ ಕೆಲವು ಜನ ಮತಾಂತರ ಆಗಿರಬಹುದೇ ಆಗ್ಲಿ ಬಲವಂತವಾಗಿ, ಪೂರ್ಣ ಹಿಂದೂಗಳು ಆಗ್ಲಿಲ್ಲ. ಹ್ಮ್ ಆಮೇಲೆ ಬ್ರಿಟಿಷರು ತದನಂತರ ದಾಳಿ ಮಾಡಿದ್ರು, ಪೋರ್ಚುಗೀಸರು, ಡಚ್ಚರು ಎಲ್ಲರೂ ನಮ್ಮನ್ನ ದಾಳಿ ಮಾಡಿ ಇಡೀ ಅಖಂಡ ಭಾರತವನ್ನ ಅವರು ವಶಪಡಿಸ್ಕೊಂಡ್ರು ಕೂಡ ಧರ್ಮದ ಮೇಲೆ ಪರಿಣಾಮ ಬೀರಕ್ ಅವ್ರ ಕೈಲಿ ಆಗ್ಲಿಲ್ಲ. ಹ್ಮ್ ನಮ್ಮ ಧರ್ಮವನ್ನ ಹಾಳು ಮಾಡೋಕ್ ಕೂಡ ಅವ್ರ ಕೈಲಾಗ್ಲಿಲ್ಲ. ಅಂದ್ರೆ ಸುಮಾರು ಒಂದು 900-800 ವರ್ಷಗಳ ಕಾಲ ನಾವು ಪರಕೀಯರ ಅಧೀನದಲ್ಲಿ ಇದ್ರೂ ಕೂಡ ನಮ್ಮ ಧರ್ಮವನ್ನ ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ಕೊ ಬಂದ್ವಿ, ಎಷ್ಟು ಕಷ್ಟಪಟ್ಟು ಉಳಿಸ್ಕೊ ಬಂದ್ವಿ ಅಂತಂತಂದ್ರೆ ಬಹುಶಃ ಧರ್ಮ ಉಳಿಲಿಕ್ಕೆ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ಎರಡೂ ಮೂಲಭೂತವಾಗಿ ಕಾರಣ. ಯಾವಾಗ ನಾವು ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡ್ವಿ, ನಮ್ಮ ಧರ್ಮ ಅಚಾನಕ್ಕಾಗಿ ಉಳಿತು. ಹಾಗಾಗಿ ಇವತ್ತು ನಮ್ಮ ಧರ್ಮ ಇಷ್ಟು ವರ್ಷಗಳ ಕಾಲ ಪರಕೀಯರ ಅಧೀನದಲ್ಲಿದ್ರೂ ಉಳಿದಿದೆ ಅನ್ನೋದಕ್ಕೆ ಸಂಸ್ಕಾರ ಮತ್ತು ಸಂಸ್ಕೃತಿ ಇವೆರಡು. ಮತ್ತು ಯಾವುದು ಸತ್ಯ, ಯಾವುದು ಶುದ್ಧ, ಯಾವುದು ಪುರಾತನ, ಅದೇ ಸನಾತನ. ಅಷ್ಟೇ ಅದರ ವ್ಯಾಖ್ಯಾನ. ಖಂಡಿತ. ಏನು ವಿಶೇಷವಾಗಿ ಅದಕ್ಕೆ ವ್ಯಾಖ್ಯಾನ ಕೊಡ್ತಕ್ಕಂಥದ್ದು ಮತ್ತು ನಾವು ಅದಕ್ಕೆ ಸೀಮಿತಗೊಳಿಸಿದ ಅರ್ಥವನ್ನ, ಹೌದು, ಹಿಂದೂ ಧರ್ಮ ಅಂದ್ರೆ ಹೀಗೆ ಹಾಗೆ ಅಂತ ಅವಹೇಳನ ಮಾಡ್ತಕ್ಕಂಥದ್ದು, ಇದರದ ಅನೇಕ ಪ್ರಯತ್ನ ನಡೀತಾ ಇದೆ. ತುಂಬಾ ವಿಡಂಬನೆ ನಡೀತವೆ. ವಿಡಂಬನೆಗಳು, ಎಲ್ಲಾ ವಿಡಂಬನೆಗಳನ್ನು ಹಿಂದೂ ಧರ್ಮ ಅದು ಸಮರ್ಥವಾಗಿ ಎದುರಿಸಿ ನಿಂತಿದೆ. ಅದೊಂದು ಜೀವನ ಧರ್ಮ. ಹೌದು, ಅಷ್ಟೇ. ಜೀವನ ಧರ್ಮವನ್ನೇ ಹಿಂದೂ ಧರ್ಮ ಅಂತ ನಾವು ಹೇಳೋದು. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನವನ್ನು ಕೊಡ್ತಾರೆ, ಬೇರೆ ಬೇರೆ ಮಾಡ್ತಾರೆ. ಅದು ಯಾವುದು ಅಪ್ರಸ್ತುತ ನನ್ನ ಪ್ರಕಾರ ಇರೋದಾದ್ರೆ. ಯಾಕೆಂತಂದ್ರೆ ಧರ್ಮ ಉಳಿದಿದೆ, ಎಷ್ಟೋ ವರ್ಷಗಳಿಂದ ಉಳ್ಕೊಂಡ್ ಬಂದಿದೆ ಅಂತ. ಅದಕ್ಕಿಂತ ಇನ್ನೇನು ಉದಾಹರಣೆ ಬೇಕು? ಇವ್ ಯಾವ ಮಾತುಗಳು ಅಲ್ಲಿ ಉಳಿಯುವಂತ ಅವಕಾಶಗಳಿಲ್ಲ. ಹೌದು, ಅವೆಲ್ಲವೂ ಕೂಡ ಕೇವಲ ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆಗಳಿಂದ ಬರ್ತಕ್ಕಂಥದ್ದು. ಉತ್ಪ್ರೇಕ್ಷೆಗೆ. ನೀವು ಇನ್ಯಾವ ವಿಚಾರಗಳು ನಿಮ್ಮನ್ನು ಬಹಳ ಕಾಡ್ತೀವಿ ಇವತ್ತು? ನಾನು ಇನ್ನೊಂದು ವಿಜಯವಾಣಿಯಲ್ಲಿ ಶ್ರೀವತ್ಸ ಜೋಶಿ ಅವ್ರದ್ದು ಒಂದು ಇದು ಬಂದಿದೆ, ಕಟ್ಟುವೆವು ನಾವು ಕನ್ನಡದ ಪದವೊಂದನು. ಶ್ರೀವತ್ಸ ಜೋಶಿ ಅವರು ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ವೀಕ್ಷಕರಿಗೆ ಅದನ್ನು ಹೇಳಬೇಕು. ಮತ್ತು ವಿಜಯವಾಣಿ ಬಹಳ ವಿಶೇಷವಾಗಿ ನಮ್ಮ ಚೆನ್ನೇಗೌಡರ ನೇತೃತ್ವದಲ್ಲಿ, ಚೆನ್ನೇಗೌಡರು ಅದ್ಭುತವಾಗಿರ್ತಕ್ಕಂಥ ಸಂಪಾದಕರು, ಅವರ ತಂಡ ರಾಘವೇಂದ್ರ ಅವರು ಇದ್ದಾರೆ, ಬೇರೆ ಬೇರೆಯವರು ಇದ್ದಾರೆ. ಕನ್ನಡ ಕಟ್ಟುವಂತ ಕೆಲಸವನ್ನು ಬಹಳ ಅದ್ಭುತವಾಗಿ ಮಾಡ್ತಿದ್ದಾರೆ. ಮತ್ತು ಇಡೀ ನೀವು ಈ ಒಂದು ತಿಂಗಳ ಪೂರ್ತಿ ಪತ್ರಿಕೆಯನ್ನು ನೋಡಿದ್ರೆ ಕನ್ನಡ ಕನ್ನಡ ಕನ್ನಡಮಯವಾಗಿದೆ ವಿಜಯವಾಣಿ. ಅಲ್ಲಿ ಯಾವುದೋ ಒಂದು ವಿಚಾರವನ್ನು ತೆಗೆದುಕೊಂಡು ಅಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಬಹಳ ವಿಶೇಷವಾದ ಕೆಲಸ ಮಾಡಿದ್ದಾರೆ. ಶ್ರೀವತ್ಸ ಜೋಶಿ ಅವರು ಅಲ್ಲೆಲ್ಲೋ ಕುಳಿತು ಮಾಡ್ತಕ್ಕಂಥ ಪ್ರಯತ್ನ, ಎಂತೆಂತಹ ಅದ್ಭುತವಾಗಿರ್ತಕ್ಕಂಥ ಪದಗಳನ್ನು ಅವರು ಕೊಡ್ತಾ ಇದ್ದಾರೆ. ಮತ್ತು ಅವರೇ ಕೊಡೋದಲ್ಲ, ಅದು ಪ್ರೇಕ್ಷಕರ ಮೂಲಕವಾಗಿ ತರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಕನ್ನಡದ ವಿಪುಲವಾದ ವ್ಯಾಪ್ತಿ ಏನು ಅಂತ ಅರ್ಥ ಮಾಡಿಸ್ಬೇಕು ಅಂತ ಮಾಡ್ತಿದ್ದಾರೆ. ಅಂದ್ರೆ ನಾವೇನಾಗಿದೆ ಅಂದ್ರೆ ಕನ್ನಡದ ಭಾಷೆಯೇನೆ ಅರ್ಥ ಮಾಡ್ಕೊಂಡಿಲ್ಲ, ಕನ್ನಡ ಭಾಷೆಯ ಶಕ್ತಿ ನಮಗೆ ಅರ್ಥ ಆಗಿಲ್ಲ, ಕನ್ನಡದ ವಿಪುಲವಾಗಿರ್ತಕ್ಕಂಥ ಸಾಹಿತ್ಯ ಇದೇ ನಮ್ಗೆ ಅರ್ಥ ಆಗಿಲ್ಲ. ನಾವು ಏನಿದ್ರು ಇಂಗ್ಲಿಷಲ್ಲಿ ಮಾತಾಡಿದ್ರೆ ಅಭಿಮಾನ, ಇಂಗ್ಲಿಷಲ್ಲಿ ಮಾತಾಡಿದ್ರೆ ನಮ್ಗೆ ಅರ್ಥವಾಗೋದು. ಇವತ್ತು ಯಾವ ಮಟ್ಟಕ್ಕೆ ತಲುಪಿದೀವಿ ಅಂತಂದ್ರೆ ಕೆಲವು ಪದಗಳನ್ನ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗೋದು, ಕನ್ನಡದ ಅರ್ಥ ಆಗೋದ್ರ ಮಟ್ಟಿಗೆ ಅರ್ಥವಾಗೋದೇ ಇಲ್ಲ. ಇಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ಅದಕ್ಕೆ ಅದ್ಭುತವಾದ ಕನ್ನಡದ ಪದ ಇವತ್ತಿದೆ. ಯಾಕೆ ಇಂಜಿನಿಯರಿಂಗ್ ಮಾಡೋರಿಗೆ ತಾಂತ್ರಿಕ ಭಾಷೆಯನ್ನು ಕೂಡ ಅಭಿವೃದ್ಧಿ ಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣವನ್ನ ಪರೀಕ್ಷೆಯನ್ನು ಕೂಡ ನೀವು ಕನ್ನಡ ತಗೋಬಹುದು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಸಿದ್ಧಪಡಿಸಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಎಲ್ಲಾ ಭಾಷೆನಲ್ಲೂ ಮಾಡ್ತಾ ಇದೀವಿ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕನ್ನಡದಲ್ಲಿ ಆಗ್ಬೇಕು. ಏನು ಚರ್ಚೆ ಮಾಡಿದ್ದಾರೆ ಇವತ್ತು? ಯಾವ ಹೊಸ ಪದಗಳನ್ನು ಕೊಟ್ಟಿದ್ದಾರೆ? ಆ, ಇದು ಹೊಸ ಪದ ಒಂದು ಕಾಲೋನಿ. ಕಾಲೋನಿ ಅನ್ನೋದು ಒಂದು ಪದ, ಅದಕ್ಕೆ ಅದಕ್ಕೊಂದು ಪದ. ಅದ್ರ ಬಗ್ಗೆ ಇಲ್ಲಿ ಒಂದಷ್ಟು ಚರ್ಚೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿದ್ದಾರೆ. ಇದೆಲ್ಲ ಹೇಗೆ ಬಂತು ಕಾಲೋನಿ ಅನ್ನೋದು, ಕಾಲೋನಿ ಅನ್ನೋದು ಹೇಗೆ ಹುಟ್ಕೋತು? ಒಂದು ಯುದ್ಧದ ಸಮಯದಲ್ಲಿ ಎಲ್ಲರನ್ನ ಖೈದಿಗಳಾಗಿ ಒಂದು ಕಾಲೋನಿ ಒಂದು ಇದರಲ್ಲಿ ಕೂಡಿಟ್ಟಿದ್ರಂತೆ. ಹಾಗೆ ಇದು ಕಾಲೋನಿ ಅದು ಇದು ಆಗಿ ಬಂತು, ಖೈದಿಗಳಾಗಿ ಮಾಡಿದ್ರಿಂದ ಅದು ಒಂದು ಕಾಲೋನಿಯಾಗಿ ಬಂತು ಅಂತ ಹಲವಾರು ಪದಗಳನ್ನ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಇಲ್ಲ, ಅದು ನಮ್ಮ ಮಹಾಭಾರತದಲ್ಲೂ ಅದರ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಬಹಳ ಅದ್ಭುತವಾದ ವಿಶ್ಲೇಷಣೆ ಇದೆ. ಸೈನ್ಯಗಳ ಸಂಯೋಜನೆ ಮಾಡೋ ಸಂದರ್ಭದಲ್ಲಿ ನಮಗ ಅದರ ವಿವರಣೆಗಳೇ ನಮ್ಗೆ ಗೊತ್ತಿಲ್ಲ. ಅಕ್ಷೋಹಿಣಿ ಸೈನ್ಯ ಹೋಯ್ತು, ಯುದ್ಧ ಮಾಡ್ತು ಅಂತ ಓದ್ತೇವೆ ಅಷ್ಟೇ.
ಯಾಕೆ ನಾವು ಮಹಾಭಾರತ ಓದಲ್ಲ, ಯಾಕೆ ರಾಮಾಯಣ ಓದಲ್ಲ ಅಂದರೆ ಇದೇ ನಮ್ಗೆ ಗೊತ್ತಿಲ್ಲ, ಇದೇನು ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ಭಾರತೀಯರೆಲ್ಲರೂ ಕೂಡ MBBS ಮಾಡಬೇಕು ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ಏನು ಗುರುಗಳು ಹಿಂಗೆ ಹೇಳ್ತೀರಿ MBBS ಮಾಡಬೇಕು ನೀವು, ಓದ್ಬೇಕ್ರಿ MBBS ನೀವು. MBBS ಅಂದರೆ ಈ ಮೆಡಿಕಲ್ MBBS ಅಲ್ಲ ಅವ್ರು ಹೇಳಿದ್ದು. ಮಹಾಭಾರತವನ್ನು ಓದಿ, ಭಾಗವತವನ್ನು ಓದಿ, ಭಾರತವನ್ನು ಓದಿ, ಸಂಪೂರ್ಣ ರಾಮಾಯಣ ಇಷ್ಟು ಓದ್ರಿ ಸಾಕು ನೀವು ಅಂತ ಹೇಳೋರು. ಯಾಕೆಂದ್ರೆ ಅದರಲ್ಲಿದೆ ಈ ಕಾಲೋನಿಯನ ಪದಕ್ಕೆ ಅವರ ಉಲ್ಲೇಖ ಅಲ್ಲಿದೆ. ಅಂದ್ರೆ ಸೈನ್ಯ ಸಂಯೋಜನೆ ಇತ್ತಲ್ಲ, 18 ಅಕ್ಷೋಹಿಣಿ ಅಂತಕ್ಕಂಥ ದೊಡ್ಡ ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇನ್ನೊಮ್ಮೆ ಮಾತಾಡ್ಬೋದು ಅದ್ರ ಬಗ್ಗೆ. ಅದರಲ್ಲಿ ಅವ್ರಿಗೆ ಅಡಿಗೆ ಮಾಡೋರು, ಅವ್ರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡ್ತಕ್ಕಂಥವ್ರು, ಶುಶ್ರೂಷೆ ಅವರ ಪಂಗಡ, ಅವರ ಬಳಗ ಅದು ಹೇಗೆ ನಿರ್ವಹಣೆ ಮಾಡ್ತಿದ್ರು ಅಂತಕ್ಕಂಥದ್ರ ವಿವರಣೆಯನ್ನ ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಈ ಕಾಲೋನಿ ಅಲ್ಲಿ ಬಂದದ್ದು. ಈಗ ಸೈನಿಕರಲ್ಲಿ ಮುಂದಾಳು, ಕಾಲಾಳು, ಅದು ಇದು ಪದ ಏನೋ ಇರ್ತಿತ್ತಲ್ಲ, ಅವರವರ ಪಂಗಡಗಳಿಗೆ ಒಂದೊಂದು ಕಾಲೋನಿಗಳು ನಿರ್ಮಾಣ ಮಾಡ್ತಿತ್ತು. ಅದು ಕಾಲೋನಿಯ ಉತ್ಪತ್ತಿಯ ಬಂದಿರತಕ್ಕಂಥ ಒಂದು ಅಶ್ವದಳ. ಅವ್ರವ್ರಿಗೆ ಬೇರೆ ಬೇರೆ ಮತ್ತು ಅವ್ರವ್ರಿಗೆ ಇನ್ಚಾರ್ಜ್ ಬೇರೆ, ಅದು ನೋಡ್ಕೊಳ್ತಕ್ಕಂಥವ್ರು ಬೇರೆ. ಏನೋ ಹೇಳಕ್ ಟ್ರೈ ಮಾಡ್ತಿದ್ದಾರೆ. ಈ ಪತ್ರಿಕೆಯಲ್ಲಿ ಒಂದು 2-3 ಕಾಲಮ್ಗಳಿದೆ ಸರ್. ವಿಶೇಷವಾಗಿ ಇವತ್ತಿನ ಏನೇನು ಕಾರ್ಯಕ್ರಮಗಳು ಅಂತ ಒಂದು ಹಾಕ್ತಾರೆ ಪಟ್ಟಿ. ಅದು ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೆ ಅಂದರೆ ಸಾಂಸ್ಕೃತಿಕ, ಧಾರ್ಮಿಕ ಎಲ್ಲ, ಆಮೇಲೆ ನೃತ್ಯ ಎಲ್ಲ ಕಾರ್ಯಕ್ರಮಗಳು ಎಲ್ಲೆಲ್ಲೋ ಆಸಕ್ತಿ ಇರುತ್ತೆ. ಈಗ ಉದಾಹರಣೆಗೆ ಎಲ್ಲ ಕುವೆಂಪು ಬಗ್ಗೆ ಯಾರೋ ವಿಚಾರ ಮಾತಾಡ್ತಾರೆ ಅಂದರೆ ನಮಗೆ ಅಲ್ಲಿ ಜಾಗ ಇರುತ್ತೆ, ಎಷ್ಟೊತ್ತಿಗೆ ಅಂತಿರುತ್ತೆ. ನಾನು ದಿನ ಬೆಳಕರಾದ್ರೆ ಫಸ್ಟು ಮುಖ್ಯಾಂಶಗಳು ಓದಿ ಈಗ ಯಾವ ಕಾರ್ಯಕ್ರಮ ಇದೆ, ನಮ್ಮ ಸ್ನೇಹಿತರು ಹೇಗಿರ್ತಾರೆ, ಕೆಲವು ಕಡೆ ಒಳ್ಳೆ ತಿಂಡಿನೂ ಸಿಗುತ್ತೆ ಅಂತ ಅದು ಪಕ್ಕಕ್ಕಿರಲಿ. ಅಂದರೆ ನಮಗೆ ತಿಳಿ ಮಾಡಿಕೊಡ್ತೆ ಯಾವ ಕಾರ್ಯಕ್ರಮ ಎಲ್ಲಿದೆ. ಯಾವುದೋ ಧಾರ್ಮಿಕ ಬನ್ನಂಜೆ ಗೋವಿಂದಾಚಾರ್ಯ ಇರುತ್ತೆ, ಇನ್ನೆಲ್ಲ ಹರಕತೆ ಇರುತ್ತೆ, ಸಂಗೀತ, ನೃತ್ಯ, ಬಹಳ ತುಂಬಾ ಇದಾಗುತ್ತೆ. ನಾಟಕ, ಭರತನಾಟ್ಯ, ಅದಾದ್ಮೇಲೆ ಇನ್ನೂ ತುಂಬಾ ಪತ್ರಿಕೆಯವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವರು ಅದ್ರ ದಿನ ಹೇಳ್ತಾರೆ, ದಯವಿಟ್ಟು ನಿಮ್ಮ ಆಮಂತ್ರಣ ಪತ್ರಗಳನ್ನ ಕಳಿಸ್ಕೊಡಿ, ಮುಂಚಿತವಾಗಿ ಕಳಿಸಿ ಅಂತ. ನಮ್ಮವರು ಕೂಡ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ತುಂಬಾ ತಾತ್ಸಾರ, ಮಾಧ್ಯಮಗಳ ಸಹಕಾರ ಪಡ್ಕೊಳ್ಬೇಕು ಹೇಗೆ ಅಂತ ಗೊತ್ತಿಲ್ಲ. ಒಂದು ವಾರಕ್ಕೆ ಮುಂಚಿತವಾಗಿ ಕಳಿಸ್ಕೊಟ್ರೆ ಎಲ್ಲ ಪತ್ರಿಕೆಗಳು, ಎಲ್ಲ ಮಾಧ್ಯಮಗಳು ಕೂಡ ಒಳ್ಳೆಯ ಸದಭಿರುಚಿಯ ಕಾರ್ಯಕ್ರಮದ ಬಗ್ಗೆ ಪ್ರಕಟ ಮಾಡೇ ಮಾಡ್ತಾರೆ. ಅದನ್ನ ಉಪಯೋಗ ಪಡ್ಕೋಬೇಕು. ನಾವು ಪಡ್ಕೊಳ್ಳಲ್ಲ, ಸುಮ್ಮನೆ ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಬಹಳ ವಿಶೇಷವಾಗಿ ನಾವು ಕೂಡ ಅಂತ ಒಂದು ಪ್ರಯತ್ನ ಮಾಡ್ಬೇಕು ಅಂತ ನೋಡ್ರಿ ಆಲೋಚನೆ ಮಾಡಿದೀವಿ. ಇಡೀ ನಮ್ಮ ಕರ್ನಾಟಕ, ಬರೀ ಬೆಂಗಳೂರು, ಕರ್ನಾಟಕದಲ್ಲಿ ಯಾವ್ದಾದ್ರು ವಿಶೇಷವಾದ ಸಭೆ, ಸಮಾರಂಭ, ಗೋಷ್ಠಿ, ಸಮಾವೇಶ ನಡೆಯೋದಿದ್ರೆ ಅವ್ರು ಮುಂಚಿತವಾಗಿ ನಮಗೆ ತಿಳಿಸಿದ್ರೆ ಅದರ ಬಗ್ಗೆ ನಾವು ಆ ದಿನದಲ್ಲಿ ಚರ್ಚೆ ಮಾಡ್ಬೋದು, ಆ ದಿನದ ಬಗ್ಗೆ ಉಲ್ಲೇಖ ಕೊಡ್ಬೋದು. ಅದ್ರ ಬಗ್ಗೆನೇ ವಿಶೇಷವಾಗಿ ಮಾತಾಡ್ತಕ್ಕಂಥ ಪ್ರಯತ್ನ ಯಾಕೆ ನಾವು ಮಾಡಬಾರ್ದು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅಂತ ಒಂದು ಪ್ರಯತ್ನ ಮಾಡ್ಬೋದು. ಇನ್ನೇನು ಚರ್ಚೆ ಮಾಡ್ತಿದ್ದೀರಿ, ಏನು ಕಾಡ್ತು ನಿಮಗೆ? ನನಗೆ ಒಂದೇ ಒಂದು ಹೇಳ್ಬೇಕು, ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಪೇಪರ್ ಓದಕ್ಕೆ ಮಾಡಿದೆ, ಅಥವಾ ಪೇಪರ್ ನಮ್ಮಲ್ಲಿ ದಿನ ಪ್ರಜಾವಾಣಿ ತರಿಸೋರು. ನನಗೆ ಚಿಕ್ಕ ವಯಸ್ಸಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸು ಆ ರಾಮನ್ ಅನ್ನೋ ಒಂದು ಸಣ್ಣ ಪುಸ್ತಕ, ಒಂದು ಚಿಕ್ಕ ಸ್ಟೋರಿ. ನನಗದು ನೋಡಲು ನಾನು ಮುಂದೆನೇ ಹೋಗ್ತಾ ಇರ್ಲಿಲ್ಲ. ರಾಮನ್ ಅದು ಪ್ರತಿ ಪುಸ್ತಕದಲ್ಲಿ ಒಂದು ಸಣ್ಣ ಕಥೆ ನನಗೆ ಬಹಳ ರೋಮಾಂಚನ ಆಗ್ತಿತ್ತು. ನಾನು ಅದನ್ನು ಓದಿದ್ರೆ ನಾಡಿಗೂ ತುಂಬಾ ಅದ್ಭುತ. ನಾಡಿಗೂ ಬಹಳ 3 ಚಿತ್ರ ಬರಿತಾ ಇದ್ರು ಸರ್. ಅಷ್ಟೇ ವಿಷಯ ಸೂಕ್ಷ್ಮತೆ ಇರೋದು. ಹೌದೌದು, ವಿಷಯ ಮಾತ್ರ ಸೂಕ್ಷ್ಮತೆ ಇರೋದು. ರೇಖೆಗಳಲ್ಲೇ ಕಥೆಯನ್ನು ಹೇಳೋರು. ನಮಗೆ ಅದು ನೋಡಿದ್ರೆ ಅವತ್ತಿನ ದಿನ ಶುರುವಾಗೋದು ಒಂಥರ ಪುಳಕ. ಅದು ಮುಂದಿನ ಇಡೀ ದಿನದ ಏನಾಗಿದೆ ಇವತ್ತು ಅಂದ್ರೆ ಇವ್ರಿಗೆ ಈ ಕೌಂಟರ್ ಕೊಡ್ಬೇಕು. ನಾನು ಇವತ್ತು ಇದೇ ಪತ್ರಿಕೆಯನ್ನು ನೋಡಿ ನಿಜವಾದ ಫೋಟೋಗಳು ಕಡಿಮೆ ಆಗ್ತಾ ಇದೆ. ಎಲ್ಲ ಫೋಟೋಗಳು ಹೌದೌದು. ನಮ್ಮನ್ನು ಹೇಗೆ ಆಕ್ರಮಿಸಿಕೊಳ್ತಾ ಇದೆ ಅಂತಕ್ಕಂಥದ್ದು. ಈ ಒಂದು ಪತ್ರಿಕೆಯಲ್ಲಿ ಬರ್ತಕ್ಕಂಥ ಚಿತ್ರ ಅಂದ್ರೆ ಅದಕ್ಕೆ ಎಷ್ಟೋ ಕಥೆಯನ್ನು ಹೇಳೋದು. ಯಾವ ಫೋಟೋ ಬರುತ್ತೆ, ಒಂದು ಸಣ್ಣ ಫೋಟೋ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ಇವತ್ತು ಪತ್ರಿಕೆಗಳಲ್ಲೂ ಕೂಡ ಫೋಟೋಗಳು ಬಂದು ತುಂಬಿಕೊಂಡಿದೆ. ಇನ್ನೊಂದು ವಿಷಯ, ದೂರವಾಗ್ತಾ ಇದೆ. ಆ ಚಿಲಕುರುಳಿ ಅಂತ ಒಂದು ಬರ್ತಿತ್ತಲ್ಲ, ಅದ್ ಯಾರು ಬರ್ದಿದ್ರು, ಇತ್ತೀಚೆಗೆ ಪ್ರಕಾಶ್ ಶೆಟ್ಟರು ಅವರು ಬರೀತಾ ಇದಾರೆ. ನಮ್ಗೆ ಅದನ್ನ ನೋಡೋದೇ ಒಂದು ದೊಡ್ಡ ಖುಷಿ. ಒಂದು ಸಣ್ಣ ಚಿಲಕುರುಳಿ. ಆಮೇಲೆ ಇನ್ನೊಂದು ನೆನಪು ಬಂತು ಸರ್, ಉತ್ಸಾಹ ಹೇಳಿದ್ರಲ್ಲ ಪ್ರಜಾವಾಣಿ ಅಂತ. ಪ್ರಜಾವಾಣಿಲಿ ಈ ಪತ್ರಿಕೆಗಳ ಮಿಡ್ ಕಾಲಮ್ ಹ್ಯೂಮರ್ ಅಂತ ಒಂದಿರುತ್ತೆ, ಬಹಳ ಅದ್ಭುತ ವ್ಯಂಗ್ಯನೂ ಇರುತ್ತೆ. ಅವತ್ತಿನ ಅದು ಚೂಬಾಣ ಅಂತ ಒಬ್ರು ರಾಮಚಂದ್ರ ಅಂತ ಬರೋರು. ಆ ಮಿಡ್ ಕಾಲಮ್ ಹ್ಯೂಮರು ಅದರಲ್ಲಿ ಅದು ಬಹಳ ವಿಶೇಷವಾದ ಲೇಖನಗಳು. ಆಮೇಲೆ ಇನ್ನೊಂದು ಇದು ಅಪ್ರಸ್ತುತನೂ ಆಗ್ಬೋದು,
ಈ ದಿನ ಭವಿಷ್ಯ ಅಂತ ಕೊಡ್ತಾರೆ ಸರ್. ಭವಿಷ್ಯ ನಂಬುದು ಬಿಡೋದು ಪಕ್ಕದಿರಲಿ, ಅದನ್ನು ತುಂಬಾ ಜನ ನೋಡ್ತಾರೆ. ಅದು ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಸರ್. ಎಲ್ಲೋ ಮನಸ್ಸು ನೊಂದವ್ರಿಗೆ ಇವತ್ತೇನೋ ಅದೃಷ್ಟ ಇದೆ ಅಂದ್ರೆ ಸ್ವಲ್ಪ ಸಂತೋಷ ಆಗ್ಬೋದೇನೋ, ಆ ಕಾಲ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಅದಿದೆ ನನಗನ್ಸಿದ್ದು ಸುಭಾಷಿತ ಗುರುಗಳೇ, ಅಲ್ವೇ? ಸುಭಾಷಿತ. ಇವತ್ತು 15 ರೂಪಾಯಿ ಕಾರ್ಯಕ್ರಮ ಧರ್ಮೇಂದ್ರ ಸುಭಾಷಿತೆಯೊಂದಿಗೆ ಇವತ್ತು ಕಾರ್ಯಕ್ರಮ ಶುರು ಮಾಡಿದ್ವಿ ನಾವು. ಸುಭಾಷಿತ ಈಗ 3-4 ಸಾಲುಗಳಲ್ಲಿ ಎಷ್ಟು ಅದ್ಭುತವಾಗಿ ಅದ್ಭುತವಾದ ವಿಚಾರಗಳನ್ನ ಹೊಂದಿರ್ತಾರೆ ಅವ್ರು. ಹೌದೌದು ಹೌದು. ನಾನು ತುಂಬಾ ಗಂಭೀರವಾಗಿ ನಾವು ಚರ್ಚೆ ಇವತ್ತು ಮಾಡೋಣ ಇದನ್ನ ಅಂತ ಅಂದ್ಕೊಂಡೆ. ಅಂದ್ಕೊಂಡ್ ಬಂದೆ. ಆ ತರದೇ ಒಂದು ವಿಷಯವಾಗಿರ್ತಕ್ಕಂಥ ಚರ್ಚೆ ಆಗಿದೆ. ಭೀಮಣ್ಣ ಖಂಡ್ರೆ ಅವರು ಒಂದು ವಿಷಯವನ್ನ, ಗಂಭೀರವಾದ ವಿಷಯವನ್ನ ಚರ್ಚೆ ಮಾಡಿದ್ದಾರೆ. ಮಾಧ್ಯಮಗಳಿಗೆ ಸ್ವಯಂ ನಿಯಂತ್ರಣ ಅಗತ್ಯವಿದೆ ಇವತ್ತು ಅಂತ ಅವ್ರು ಹೇಳಿದ್ದಾರೆ. ಇದನ್ನು ನಾನು ಚರ್ಚೆ ಮಾಡಲೇಬೇಕು ಇವತ್ತು. ಏನಾಗಿದೆ ಇವತ್ತು ಆ ವಿಚಾರ ಅಂತಂದ್ರೆ, ಮಾಧ್ಯಮಗಳು ನಾವು ಮಾಧ್ಯಮದವರು ತಾನೆ, ಹಾಗಾಗಿ ನಾನು ಹೊರತಾಗಿ ಮಾತಾಡ್ತಿಲ್ಲ. ನಾವೆಲ್ಲರೂ ಎಂತಹ ತಪ್ಪು ಮಾಡ್ತಾ ಇದ್ದೇವೆ ನಮ್ಮ ಬೆಳವಣಿಗೆಗೋಸ್ಕರವಾಗಿ ಅಂತ ನಾವು ಯೋಚನೆ ಮಾಡಬೇಕು. ಈಗ ಅಲ್ಲೆಲ್ಲೋ ಯಾರೋ ಮಿನಿಸ್ಟರ್ ಹೋಗ್ತಿದ್ದಾರೆ, CM ಹೋಗ್ತಿರ್ತಾರೆ, ಅಲ್ಲಿ ಹೋಗಿ ಮೈಕ್ ಹಿಡಿಯೋದು, ಅವ್ರೇನೋ ಹೇಳಿಕೆ ತಗೊಂಡ್ಬರ್ತಾರೆ, ಅದನ್ನ ತಗೊಂಡ್ಬಂದು ಇವ್ರ ಹತ್ರ ಬಿಡೋದು, ಅದಕ್ಕೆ ಇವ್ರು ಪ್ರತಿಕ್ರಿಯೆ ಕೊಡ್ತಾರೆ, ಅದನ್ನ ತಂದಿಲ್ಲ ಹಾಕೋದು, ನಾವೇ ಮೊದಲು, ನಮ್ಮಲ್ಲೇ ಮೊದಲು, ಎಕ್ಸ್ಕ್ಲೂಸಿವ್ ಅಂತ ಹೇಳೋದು. ನನಗೆ ಇದು ಬಹಳವಾಗಿ ಕಾಡ್ತಿರೋದು ಏನಂದ್ರೆ, ನಾವೆಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಿದೀವಿ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ ಅನಿಸ್ತಿದೆ ಅಂತಂದ್ರೆ, ಈಗ ನಾನು ನಿಮ್ ಬಗ್ಗೆ ಏನೋ ಮಾತಾಡಿದೀನಿ ಅಂತ ನಿಮ್ಮ ಹತ್ರ ಬಂದು ಹೇಳಿದ್ರೆ ನೀವು ಸಹಜವಾಗಿ ಪ್ರತಿಕ್ರಿಯೆ ಮಾಡಿ ವಿಷಯಾಂತರಗೊಳಿಸುವುದು. ಅಲ್ಲ, ನೀವು ಪ್ರತಿಕ್ರಿಯೆ ಕೊಟ್ಟೆ ಕೊಡ್ತೀರಾ. ನೀವು ಹೌದೌದು. ಸ್ವಾಮಿಯವ್ರು ನಿಮ್ ಬಗ್ಗೆ ಏನೋ ಮಾತಾಡಿದ್ರು ಅನ್ಸುತ್ತೆ, ನೀವು ಯಾವ್ದೋ ಮೋಡಲ್ ಇರ್ತೀರಾ, ಯಾವ್ದೋ ಒತ್ತಡದಲ್ಲಿ ಇರ್ತೀರಾ, ಏನೋ ಅಂತಿರ್ತೀರಾ, ಆ ಸಂದರ್ಭದಲ್ಲಿ ಏನೋ ಪ್ರತಿಕ್ರಿಯೆ ಕೊಡ್ತೀರಾ, ಅದನ್ನ ನಾವು ಆ ಪ್ರತಿಕ್ರಿಯೆ ಹಿಂದೆ ಹೋಗಿ ಅದನ್ನ ತಗೊಂಡ್ಬರ್ಸೋದು, ಅದನ್ನ ಇವ್ರಿಗೆ ಹೇಳಿ, ಇವ್ರ ಅದಕ್ಕೆ ಇದು ಇಡೀ ಮಾಧ್ಯಮಗಳಲ್ಲಿ ವ್ಯಾಪಿಸಿಕೊಂಡ್ಬಿಟ್ಟಿದೆ ಇವತ್ತು. ವ್ಯಾಪಿಸ್ಕೊಂಡ್ಬಿಟ್ಟು ಇದು ನಮ್ಮ ಕರ್ತವ್ಯವೇ, ನಾವು ಮಾಡ್ಬೇಕಾಗಿರೋ ಕರ್ತವ್ಯವೇ. ಹಳ್ಳಿ ಭಾಷೆಯಲ್ಲಿ ನಾವ್ ಏನ್ ಮಾಡ್ತಿದೀವಿ, ಯಾಕೆ ನಾವು ಅರ್ಥ ಮಾಡ್ಕೋತಿಲ್ಲ? ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಬಹಳ ಸ್ಪಷ್ಟವಾಗಿ ತಂದಿಕ್ಕೋ ಕೆಲಸ. ವಿರೋಧ ಪಕ್ಷ, ಆಡಳಿತ ಪಕ್ಷದ ನಾಯಕರುಗಳಿಗೆ ತಂದಿಕ್ಕೋ ಕೆಲಸನ ಇವರೇ ಶುರು. ಜನಗಳಿಗೆ ನೋಡಿ 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 ಕೇಳಿ 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 ಬೇಸತ್ತು ಹೋಗಿದ್ದಾರೆ. ಹೌದು. ಯಾಕೆ ನಮ್ಮ ಜನಗಳಿಗೆ, ನಾವ್ ಯಾರಾದ್ರೂ ಜನಗಳ ಹತ್ರ ಹೋಗಿದೀವ, ಅರ್ಥ ಮಾಡ್ಕೊಳಕ್ ಹೋಗಿದೀವ? ಇಲ್ಲ. ನಾವು ನಮ್ಮ AC ರೂಮ್ಗಳು ಕೂತ್ಕೊಂಡು ನಾವು ಕಾರ್ಯ ಚಟುವಟಿಕೆ ಮಾಡ್ತಾ ಇದೀವಿ. ಜನಗಳ ಹತ್ರ ಹೋಗಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಬೈತಾ ಇದ್ದಾರ, ಉಗಿತಾ ಇದ್ದಾರ, ಕೇಳದೇ ಇಲ್ಲ. ನಾವ್ ಹೇಳಿದ್ದೇನೆ ಹೇಳ್ತಾ ಇದೀವಿ. ಇದು ಏಕಪಕ್ಷೀಯವಾಗ್ಬಿಟ್ಟಿದೆ, ಏಕಮುಖವಾಗಿದೆ. ಅರ್ಥ ಮಾಡ್ಕೊಳ್ಳಿ ಜನಗಳನ್ನ. ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಜನಗಳಿಗೆ ಬೇಸತ್ತಿದ್ದಾರೆ. ಯಾರಿಗ್ ಬೇಕು ಈ ಜಗಳ, ಈ ಕದನ? ಹೇಳಿಕೆಗಳು ಸುದ್ದಿ ಅಲ್ಲ ನನ್ನ ಪ್ರಕಾರ. ಯಾವುದೇ ಹೇಳಿಕೆಗಳು ಸುದ್ದಿ ಅಲ್ಲ. ಈಗ ಮುಖ್ಯಮಂತ್ರಿಯವರು ಒಂದು ಸಭೆಯಲ್ಲಿ ಒಂದು ಪ್ರಕಟ ಮಾಡ್ತಿದ್ದಾರೆ, ಅದು ಸುದ್ದಿ. ನನ್ನ ವೈಯಕ್ತಿಕವಾದ ಹೇಳಿಕೆ, ನಾನು ಯಾವ್ದೋ ಇನ್ನೊಬ್ಬರ ಬಗ್ಗೆ ಹೇಳ್ತಕ್ಕಂಥ ಹೇಳಿಕೆ ಹೆಂಗ್ ಸುದ್ದಿ ಆಗತ್ತದು? ಹೇಗೆ ಅದನ್ನ ಇಟ್ಕೊಂಡು ನಾವು ಬೆಳಿತಾ ಇದೀವಿ? ಯಾಕೆ ತಪ್ಪು ಮಾಡ್ತಿದೀವಿ? ಯಾಕೆ ಜನಗಳನ್ನ ಈ ಮಟ್ಟಿಗೆ ದುರ್ಬಳಕೆ ಮಾಡ್ಕೊಳ್ತಿದೀವಿ? ಯಾಕೆ ನಮ್ಮ ಸ್ವಾತಂತ್ರ್ಯವನ್ನು ಮೀರ್ತಾ ಇದ್ದೀವಿ? ಯಾಕೆ ಇದು ನಮ್ಮ ಮಾಧ್ಯಮಗಳಿಗೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಅದನ್ನು ಕೂಡ ನಾವೇ ಅದನ್ನ ಎಕ್ಸ್ಕ್ಲೂಸಿವ್ ಅಂತ ಹೇಳಿ ಇಡೀ ನಮ್ಮ ಮಾಧ್ಯಮ ಅಲರ್ಟ್ ಆಗಿರ್ತಕ್ಕಂಥ ನೀವೇನ್ ಮಾತಾಡ್ತಾರೆ, ಯಾಕೆ ಇನ್ನೊಬ್ರು ಕುತೂಹಲ ನಮ್ಗೆ ಬೇಕು? ಈಗ ರಾಜಕಾರಣಿಗಳಿಗೆ ಅವ್ರದೇ ಆಗಿರ್ತಕ್ಕಂಥ ಒತ್ತಡ ಇದೆ, ಅವ್ರದೇ ಆಗಿರ್ತಕ್ಕಂಥ ಆಲೋಚನೆ ಇದೆ, ಅವ್ರ ಜೀವನ ಕ್ರಮವೇ ಬೇರೆ ಆಗಿರುತ್ತೆ. ಅವರ ಸಮಯ, ಅವ್ರ ಓಡಾಟ, ಅವ್ರ ಆಲೋಚನೆಗಳು ಏನೇನೋ ಇರುತ್ತೆ. ಅಂತವ್ರ ಮುಂದೆ ನೀವು ಮೈಕ್ ಹಿಡಿದಾಗ ಇದಕ್ಕೆ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಕಾರವಾಗಿ ಬರುತ್ತೋ, ಮತ್ತೊಂದು ಬರುತ್ತೋ, ಏನೋ ಬರುತ್ತೆ. ಅದನ್ನೇ ನಾವು ತಂದು ಅದನ್ನೇ ಹಾಕಿ ತೋರಿಸಿ ಜನಗಳಿಗೆ ಯಾವ ಮಟ್ಟಕ್ಕಾಗಿದೆ ಅಂತಂದ್ರೆ ವಾಕರಿಕೆ ಬಂದೋಗೋ ಪರಿಸ್ಥಿತಿ ಬಂದಿದೆ. ಯಾಕೆ ಮರೆಮಾಚೋದು? ಯಾಕೆ ತಪ್ಪು ಮಾಡ್ತಿಲ್ಲ? ಸರಿಯಾಗಿ ಮರೆಮಾಚೋದು. ಕಂಡ್ರೆ ಸರಿಯಾಗಿ ಹೇಳಿದ್ದಾರೆ. ಸ್ವಯಂ ನಿಯಂತ್ರಣ ನೀವು ಹಾಕೊಳ್ಳಿ, ಇಲ್ದಾರೆ ಆಗೋದಿಲ್ಲ. ತಪ್ಪು ಮಾಡ್ತಿದ್ದೀವಿ ನಾವೆಲ್ಲರೂ. ಮುಂದಿನ ಜನಾಂಗಕ್ಕೆ ಏನೋ ಎಂತ ಅದ್ಭುತವಾದಂತ ಮಾತುಗಳನ್ನು ಹೇಳಿದ್ದಾರೆ ನೋಡಿ. ಇದು ಕೃತಕ ಬುದ್ಧಿಮತ್ತೆಯ ಕಾಲ. ಕೃತಕ ಬುದ್ಧಿಮತ್ತೆ ಬಂದಿದೆ. ಇದು ನೀವು ಮಾತಾಡೋ ಅವಶ್ಯಕತೆಯೇ ಇಲ್ಲ. ಬಂದ್ಬಿಟ್ಟಿದೆ ಇವತ್ತು. ಅದು ಕೊಟ್ರೆ ಅದೇ ಮಾತಾಡ್ಕೊಂಡು ಹೋಗುತ್ತೆ, ಭಾವನೆಗಳೇ ಇಲ್ಲ. ಅಂತ ಕಾಲ ಬಂದಿದೆ. ಆದ್ದರಿಂದ ನೈಜತೆಯನ್ನು ಖಚಿತಪಡಿಸ್ಕೊಳ್ಳೋದು ಅಗತ್ಯ. ಯಾವ್ದು ನಿಜ, ಯಾವ್ದು ಸುಳ್ಳು ಗೊತ್ತಾಗ್ತಿಲ್ಲ ಇವತ್ತು. ಒದಾಡ್ದಲ್ಲ ಅವ್ರು ಅಂತ ಒಂದು ಸುಳ್ಳಾದ ನಿಜಾನ ಅಂತ. ಮಾಧ್ಯಮಗಳಿಗೆ ವಿಶ್ವಾಸಾರ್ಹತೆ ಮುಖ್ಯ. ಪೂರ್ವಗ್ರಹ ಪೀಡಿತವಾಗಿರ್ತಕ್ಕಂತಹ ಯಾವುದೇ ರೋಚಕ ಸುದ್ದಿಗಳನ್ನು ಬಿತ್ತರಿಸುವ ಧಾವಂತದಲ್ಲಿ ಸುಳ್ಳೇ ಸತ್ಯವಾಗುತ್ತಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ಬಹಳ ಅತ್ಯಂತ ವಿಶೇಷವಾಗಿ ನಮ್ಮನ್ನ ಕಾಡ್ತಿರ್ತಕ್ಕಂಥದ್ದು. ಈಗ ನೋಡಿ, ನಮ್ಮ ಗಾಂಧಿನಗರ ಇದೆಯಲ್ಲ, ಗಾಂಧಿನಗರದ ಚಲನಚಿತ್ರಗಳಿಗೆ ಒಂದು ಸಿದ್ಧ ಸೂತ್ರ ಇಲ್ಲ ಗೌಡ್ರೆ. ಈಗಿಲ್ಲ, ಯಾವುದೇ ಇಲ್ಲ, ಮುಂಚಿಂದಲೂ ಇಲ್ಲ. ಈಗ ಒಂದು ಬಂಗಾರದ ಮನುಷ್ಯ ಗೆಲ್ತು ಅಂದ್ರೆ ಒಂದು 100 ಬಂಗಾರದ ಮನುಷ್ಯ ಚಿತ್ರಗಳನ್ನ ಮಾಡ್ಬಿಡುದು. ಮತ್ಯಾವುದೋ ಒಂದು ಸಸ್ಪೆನ್ಸ್ ಗೆಲ್ತು, ಒಂದು 100 ಸಸ್ಪೆನ್ಸ್ ಸಿನಿಮಾಗಳು ಮಾಡ್ಬೋದು. ಈಗ ದೈವದ್ದು ಈಗೆಲ್ಲ ದೈವದಿಂದ ಓಡ್ಬಿಟ್ಟಿದ್ದಾರೆ ಎಲ್ಲರೂ. ಈಗ ಯಾವ್ದೋ ಕಾಂತಾರ ಪ್ರಯತ್ನ ಪಟ್ಟು ಮಾಡಿದ್ರು ಅಂದ್ರೆ ಎಲ್ಲರೂ ನಾನು ದೈವ,
ಅದೇನಾಗಿ ಇದು ಒಂದು ರೀತಿಯಲ್ಲಿ ಕುರುಡು ಕಾಂಚಾಣ ಇದ್ದಂಗೆ ಕಣ್ಣು ಮುಚ್ಕೊಂಡು ಹೋಗೋದು ಹಳ್ಳಕ್ಕೆ ಬೀಳೋದು. ಜನ ಯಾರೋ ಅದೇ ರೀತಿಯ ಮಾಧ್ಯಮಗಳು ಯಾವುದು ಸಿದ್ಧ ಸೂತ್ರ, ಪತ್ರಿಕೆಯನ್ನ ಯಾವ್ದು ಗೆಲ್ಲಿಸ್ಬೇಕು, ಯಾವ್ದನ್ನ ನಾನು ಕೊಡಬೇಕು, ಯಾವ ವಿಚಾರವನ್ನು ಯಾವ ಕೊಡ್ಬೇಕು, ವಿಚಾರವನ್ನು ಕೊಡಬೇಕು, ಸಮಾಜಕ್ಕೆ ಯಾವ ವಿಚಾರ ಕೊಡ್ಬೇಕು ಅನ್ನೋದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಆಗಿದೆ, ನಾವು ಕೊಡಕ್ ಮುಂಚೆ ಅವರೇ ಕೊಟ್ಟಿರ್ತಾರೆ. ನಾವ್ಯಾಕೆ ಈ ಕೆಲಸಗಳನ್ನ ಮಾಡ್ಬೇಕು? ಹೌದು. ಯಾಕೆ ಹೊಸ ವಿಚಾರ ಕೊಡಬಾರ್ದು? ಯಾಕೆ ಚಿಂತನೆಗಳನ್ನ ಕೊಡಬಾರ್ದು? ಯಾಕೆ ಈ ಹೇಳಿಕೆಗಳನ್ನ ಇಟ್ಕೊಂಡು ಅದರಿಂದ ಸುತ್ತಬೇಕು ನಾವು? ನೀವು ನೋಡಿ, ಒಬ್ಬ ರಾಜಕಾರಣಿಯ ಮನೆಯ ಮುಂದೆ ಕನಿಷ್ಠ ಎಲ್ಲಾ ಮಾಧ್ಯಮಗಳು ಬೈಕ್ ಹಿಡ್ಕೊಂಡು ನಿಂತಿದ್ದು, ಏನು ಹೊಸ ವಿಚಾರ, ಹೊಸ ಸ್ಟೇಟ್ಮೆಂಟ್ ಕೊಡ್ತಾರೋ ಅದನ್ನ ಇಟ್ಕೊಂಡು ನಾವು ದಿನವೆಲ್ಲ ಕಳಿಬಹುದು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀವಲ್ಲ, ಇದು ದುರಂತ ಅಲ್ವೇ? ದುರಂತನೇ, ಏನಂತೀರಾ? ಬಹಳ ದುರಂತ. ನಾಡಿನಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇದ್ರು, ಅನೇಕ ವಿಚಾರಗಳಿದ್ರು ಕೂಡ ವಿಚಾರಗಳಿಂದೇನು ಹೋಗ್ತಲ್ಲ, ಸಮಸ್ಯೆಗಳಿಂದೇನು ಹೋಗ್ತಾ ಇಲ್ಲ. ಹೌದು. ಇವರು ಹೋಗ್ತಾ ಇರೋದು ಬರೀ ರಾಜಕಾರಣಿಗಳ ಹಿಂದೆ, ಅಲ್ಲಿನ ವಿಷಯಗಳ ಹಿಂದೆ, ಅಲ್ಲಿನ ದ್ವಂದ್ವ ವಿಚಾರಗಳನ್ನ ತಂದು ಜನರಲ್ಲಿ ದ್ವಂದ್ವ ಮೂಡಿಸುವಂತ ಕೆಲಸನ ಇವತ್ತಿನ ದಿನಗಳಲ್ಲಿ ಮಾಧ್ಯಮಗಳು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪತ್ರಿಕಾ ತಪ್ಪಿದು. ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ತಗೊಂಡಾಗ ಪತ್ರಿಕಾ ಮಾಧ್ಯಮ ಒಂದು ಕೈ ಮೇಲೆ. ಯಾಕೆಂದ್ರೆ ಇಲ್ಲಿ ಈ ನಾಗರಿಕರಿಗೆ ತಮ್ಮ ಅಭಿಪ್ರಾಯವನ್ನು ಸೂಚಿಸುವ ಒಂದು ಅವಕಾಶ ಇದೆ. ಅದು ಇವ್ರು ಯಾರೋ ತಪ್ಪು ಮಾಡಿದ್ರು, ಅವರೇ ಸರಿ ಮಾಡಿದ್ರು, ಈ ರಸ್ತೆ, ಇದೆಲ್ಲ ಈ ಪತ್ರಿಕಾ ಮಾಧ್ಯಮದಲ್ಲಿ ಇದೆ ಸರ್. ದೃಶ್ಯ ಮಾಧ್ಯಮದಲ್ಲಿ ನೀವು ಹೇಳಿದಂಗೆ ಅದೇನು ಹೇರ್ತಾ ಇರ್ತಾರೆ, ಅದನ್ನ ನೋಡ್ತಾ ಹೋಗ್ಬೇಕಾಗಿತ್ತು. ಪತ್ರಿಕೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಪತ್ರಿಕೆನಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನ ಅಭಿಪ್ರಾಯವನ್ನು, ಯಾವುದೋ ವಿಷಯ ಬಂದಿರುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು, ಇನ್ಯಾವುದೋ ಮಾಡ್ಬೋದು. ಅದು ಆ ಕಾಲಮ್ ಕೂಡ ಬಹಳ ಮುಖ್ಯ ಸರ್. ಇನ್ನೊಂದು, ನಾನು ಇವತ್ತಿನ ಮಟ್ಟಿಗೆ ಅನ್ಕೊಂಡಿದ್ದು, ಈ ಕಾರ್ಯಕ್ರಮದ ಮೂಲಕ ಯುವಕರು ಪತ್ರಿಕೆಗಳನ್ನು ಹೇಗೆ ಓದಲಿಕ್ಕೆ ಪ್ರಾರಂಭ ಮಾಡಬೇಕು, ಅದರ ಬಗ್ಗೆ ನಾವು ಒಂದು ಪತ್ರಿಕೆಗಳು ಯಾವ ವಿಚಾರವನ್ನು ಓದ್ಬೇಕು, ನಮಗೆ ಯಾವ್ದು ನಮ್ಮನ್ನು ಆಕರ್ಷಣೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದ ನನ್ನ ವಿಚಾರ ಏನು ಅಂತಕ್ಕಂಥ ಹೇಳುವಂತ ಅಭಿಪ್ರಾಯ ಬೇಕು. ಈಗ ನಾನು ರಾಮ ಮಂದಿರದ ಬಗ್ಗೆ ಹೇಳಿದೆ, ಅದು ಏನು ರಾಮ ಮಂದಿರ ಇದಕ್ಕಿದ್ದಂಗೆ ಆಯ್ತಾ? ಇಲ್ಲ. ಈಗ ಶೇಖ್ ಸಾಹೇಬ್ರ ಬಗ್ಗೆ ನಾನು ಮಾತಾಡಿದೆ, ಎಷ್ಟು ಜನಕ್ಕೆ ಇವತ್ತು ನೆನಪಿದೆ ಅಂತ ವಿಚಾರವನ್ನು ಅವ್ರು ಹೆಕ್ಕಿ ತೆಗೆದು ಕೊಟ್ಟಿದ್ದಾರಲ್ಲ. ನಾವೆಲ್ಲರೂ ಜ್ಞಾಪಿಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಕ್ರಾಂತಿ ನಡೀತಿದೆ. ಮಹಿಳೆ, ನಾರಿ ಶಕ್ತಿ, ಇವೆಲ್ಲ ವಿಚಾರಗಳಲ್ವೇ ಒಂದೇ ಒಂದು ಪತ್ರಿಕೆಯಲ್ಲಿ ಎಷ್ಟು ಜೀವನೋತ್ಸಾಹದ ಎಷ್ಟು ವಿಚಾರಗಳು ನಮ್ಮ ಕಣ್ಮುಂದೆ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ನಮ್ಮ ಭಾರತವನ್ನು ಒಳಗೊಂಡಂತೆ ಅನೇಕ ದಾರ್ಶನಿಕರನ್ನ ನಾವು ಮರ್ತೇ ಹೋಗ್ಬಿಟ್ಟಿದ್ವಿ. ಹೌದು, ಅನೇಕ ದಾರ್ಶನಿಕರು ನಾವು ಮರ್ತು ಬಿಟ್ಟಿದ್ದೀವಿ ಅವ್ರನ್ನ ಹೊರಗಡೆ ನಮ್ಮ ಇವತ್ತಿನ ಪೀಳಿಗೆಗೆ ಅವ್ರನ್ನ ಪರಿಚಯಿಸುವಂತ ಕೆಲಸ ಆಗ್ಬೇಕು. ಮರ್ತೋಗಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಪ್ರಯತ್ನಗಳು, ಅನೇಕ ಪ್ರಯೋಗಗಳು ಮುಖಾಂತರ ಅವರನ್ನ ಹೊರಗಡೆ ತರುವಂತ ಕೆಲಸ ಮಾಡ್ಬೇಕು. ನಾವು ಜನಗಳಿಗೆ ಪರಿಚಯ ಮಾಡ್ಕೊಡುವಂತ ಕೆಲಸ ಆಗ್ಬೇಕು. ಅದನ್ನ ಮಾಡ್ತಾ ಇಲ್ಲ. ಹೌದು. ಅದನ್ನ ಮಾಡಿದಾಗ ಬಹುಶಃ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಳಿದು ಹೋದ ಅಸಂಖ್ಯಾತ ಸಾಹಸಿಗರು, ವೀರರು, ಪಾಳೆಗಾರರು, ಮತ್ತೆ ನಮ್ಮ ಸಂಸ್ಕೃತಿನ ಉಳಿಸ್ಲಿಕ್ಕೆ ಬಂದಂತ ಸಾಧು ಸಂತರು, ನಮ್ಮ ಪುರಾಣಗಳಿರ್ಬೋದು, ಇತಿಹಾಸ ಇರ್ಬೋದು, ಎಲ್ಲವುಗಳನ್ನ ಹೊರಗಡೆ ತೆಗೆಯುವಂತ ಕೆಲಸಕ್ಕೆ ನಾವು ಕೈ ಹಾಕ್ಬೇಕಾಗುತ್ತೆ. ಮರೆತು ಹೋಗಿರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನ, ಆದರ್ಶ ವ್ಯಕ್ತಿಗಳನ್ನ ಹೊರಗಡೆ ತಂದು ಪರಿಚಯಿಸುವಂತ ಕೆಲಸ ಇವತ್ತಿನ ದಿನಮಾನಗಳಲ್ಲಿ ಆಗ್ಬೇಕಾಗುತ್ತೆ. ಸರ್ ಹೇಳಿದಾಗೆ ಈ ಪತ್ರಿಕೆಯಲ್ಲಿ ದಿನನಿತ್ಯ ಸುದ್ದಿ, ಮತ್ತೊಂದು ಜೊತೆಗೆ ನೀವು ಹೇಳಿದ್ರಲ್ಲ ತುಂಬಾ ಸಂಶೋಧಕ ಎಷ್ಟೋ ವಿಷಯಗಳು, ಅಂಥದ್ದು ಪತ್ರಿಕೆಗಳು ದಿನನಿತ್ಯ ಬರ್ತಾ ಇರಬೇಕು. ಅದಕ್ಕೂ ಮುಖ್ಯವಾಗಿ ಎಲ್ಲರೂ ಕನ್ನಡ ಪತ್ರಿಕೆ ಓದೋ ತರ ಆಗುತ್ತೆ. ಎರಡೂ ಇದೆ ಸರ್. ಇದರಲ್ಲಿ ಬೇಕಾದಷ್ಟು ವಿಚಾರ ಇದೆ. ನೀವು ನಿಜಕ್ಕೂ ಕೂಡ ಶೇಖರಿಸಿ ಇಡಬೇಕಾಗಿರ್ತಕ್ಕಂಥ ವಿಚಾರಗಳು ಕೂಡ ಇದ್ರಲ್ಲಿ ಕೊಡ್ತಾರೆ. ಎಲ್ಲಾ ರೀತಿಯ ಎಲ್ಲ ವಯೋಮಾನದವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಇದರಲ್ಲಿರುತ್ತೆ. ಒಂದು ಪತ್ರಿಕೆಯನ್ನ ನೀವು ಒಂದು 30 ನಿಮಿಷ ಪ್ರತಿ ದಿವಸ ಓದುವಂತ ಹವ್ಯಾಸ ನಮ್ಗಾಯ್ತು ಅಂತಂದ್ರೆ, ನಮಗೆ ಎಲ್ಲ ವಿಶ್ವವು ನಮ್ಮ ಕಣ್ಮುಂದೆ ತೆರೆದುಕೊಳ್ಳುತ್ತೆ. ನಾವು ಆ ಕೆಲಸ ಮಾಡೋದಿಲ್ಲ. ಮೊಬೈಲು, ರೀಲ್ಸು, ಯೂಟ್ಯೂಬ್ ಇಷ್ಟೇ ಈ ಮಟ್ಟಕ್ಕೆ ಬಂದಿದೆ. ಸೊ ಹಂಗಾಗಿ ನಮ್ಮ ಜ್ಞಾನ ಯಾವ ಮಟ್ಟಕ್ಕಾಗಿದೆ, ಯೂಟ್ಯೂಬ್ಗೆ ಹೋಗಿದೆ. ಏನೇ ರೆಫರೆನ್ಸ್ ಬೇಕು ಅಂತಂದ್ರೆ ಯೂಟ್ಯೂಬ್ಗೆ ಹೋಗೋದು, ಓದಿ ಗೂಗಲ್ಗೆ ಹೋಗೋದು. ನೋಡಿ ಇವತ್ತು ಎಷ್ಟು ಕನ್ನಡದ ಬಗ್ಗೆ ಎಷ್ಟು ವಿಶೇಷಗಳನ್ನ ವಿಜಯವಾಣಿಯವರು, ವಿಜಯ ಕರ್ನಾಟಕದವರು, ಸಂಗೀತ ಕರ್ನಾಟಕದವರು, ಕನ್ನಡಪ್ರಭ, ಪ್ರಜಾವಾಣಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಂತಹ ವಿಶೇಷವಾದ, ಅದ್ರ ಹಿಂದೆ ಎಷ್ಟು ದೊಡ್ಡ ತಂಡ ಇದೆ, ಎಷ್ಟು ಸಂಶೋಧನೆ ಇದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಮತ್ತು ಇದನ್ನು ತಲುಪಿಸುವಂಥದ್ದು ಇದೆಯಲ್ಲ ಆ ಸಮಯಕ್ಕೆ ಸರಿಯಾಗಿ. ಅವರು ನಮ್ಮ ಪತ್ರಿಕಾ ವಿತರಕರು. ಇದ್ರ ಬಗ್ಗೆ ನೆನ್ನೆ ನಮ್ಮ ಶಂಭುಲಿಂಗರು ಬಂದಿದ್ರು, ಪತ್ರಿಕಾ ವಿತರಕ ಸಂಘದ ಅಧ್ಯಕ್ಷರು ನಮ್ಮನ್ನ ಶುಭಾಶಯ ಕೋರಕ್ಕೆ ಬಂದಿದ್ರು. ಇದು ಯಾರಿಗೂ ಗೊತ್ತೇ ಇಲ್ಲ. ಪತ್ರಿಕೆ ನಮ್ಮ ಮನೆಗೆ ಬಂದ್ಬಿಡುತ್ತೆ, ಬಂದಿಲ್ಲ ನನಗೆ ಚಡಪಡಿಕೆ, ನನಗೆ ಕಾಫಿ ಸೇರಲ್ಲ, ಊಟ ಸೇರಲ್ಲ, ಏನೋ ಒದ್ದಾಡೋದು. ಪತ್ರಿಕೆ ತಂದುಕೊಡೋರು ಯಾರು? ಪತ್ರಿಕೆ ತಂದುಕೊಡ್ತಕ್ಕಂಥವ್ರು ನಮ್ಮ ಪತ್ರಿಕಾ ವಿತರಕರು. ಸೈಕಲ್ ತುಳಿದು ಮಳೆ, ಚಳಿ, ಗಾಳಿ
ಎಲ್ಲವನ್ನು ಲೆಕ್ಕಿಸದೆ ತಂದು ನಮ್ಮ ಮನೆಯ ಬಾಗಿಲಿಗೆ ಯಾವತ್ತಾದ್ರೂ ಅವರನ್ನ ಕರೆದು ಮಾತಾಡಿಸ್ತೀವ, ನಿನ್ನ ಹೆಸರೇನು ಅಂತ ಕೇಳೋದು ಇರ್ತೀವ. ತಡವಾದ್ರೆ ಅವರು ರೇಗುವಂತ ಮಟ್ಟಕ್ಕೆ ನಾವು ಹೋಗ್ತೀವಿ. ಆದ್ರೆ ಅಂದ್ರೆ ನಾನು ಹೇಳ್ತಿರ್ತಕ್ಕಂಥದ್ದು ಇದರ ಹಿಂದೆ ಇರತಕ್ಕಂಥ ಒಟ್ಟು ಪ್ರಯತ್ನ ಏನಿದೆ ಶ್ರಮ. ಅದನ್ನ ಯಾರು ಅರ್ಥವೇ ಮಾಡ್ಕೋತಿಲ್ಲ. ಪಾಪ ಅವ್ರು ಬೆಳಗ್ಗೆ 1 ಗಂಟೆ 2 ಗಂಟೆಗೆ ಎದ್ದು ಎಲ್ಲ ಆಮೇಲೆ ಕೂಡಿಸಿ ಅದರಲ್ಲೂ ಕೂಡ ಮನೆ ಮನೆ citizensಗಳಿಗೆ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮನ್ನು ಕೇಳಿದ್ರೆ ಸರಿಯಾಗಿ ಸಮಂಜಸ ಉತ್ತರ ಕೊಡ್ತೀನಿ. ಇದು ದಿನಚರಿ ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆ. ಇತ್ತೀಚೆಗೆ ಸಂಜೆ ಪತ್ರಿಕೆಗಳು ಬರ್ತಿದೆಯಲ್ಲ, ಅದ್ರ ಬಗ್ಗೆ ಏನು ಅನ್ಸೋದು? ಇಲ್ಲ, ಸಂಜೆ ಪತ್ರಿಕೆಗಳು ಏನಾಗುತ್ತೆ ಒಂದು ಅಂದ್ರೆ ದಿನದ ಬೆಳಗಿನ ವಿಷಯ. ಸುದ್ದಿಗಳು ಬರುತ್ತೆ. ಇವೆಲ್ಲವನ್ನು ಸೇರಿಸಿ ಇವ್ರು ನಾಳೆ ಕೊಡ್ತಾರೆ ನಮಗೆ. ಇವ್ರೇನ್ ಮಾಡ್ತಾರೆ, ಬೆಳಗಿನ ಸುದ್ದಿಗಳನ್ನೆಲ್ಲ 12 ಗಂಟೆಗೆ ಮುದ್ರಣಕ್ಕೆ ಹೋಗುತ್ತದು. 12 ಗಂಟೆ ಒಳಗೆ ಅಂದ್ರೆ ನಿನ್ನೆ ರಾತ್ರಿಯಿಂದ ಇದು 12 ಗಂಟೆ 1 ಗಂಟೆ ಪತ್ರಿಕೆ ಮುದ್ರಣಕ್ಕೆ ಹೋಗೋದು. ಅಲ್ಲಿ ಆಚೆಗಾಗಿರ್ತಕ್ಕಂಥ ಬೆಳವಣಿಗೆಗಳೇನಿದೆ ಅವುಗಳನ್ನ ನಿಮಗೆ ಅಪ್ಡೇಟ್ ಮಾಡ್ತಕ್ಕಂಥ ಒಂದು ವಿಚಾರಗಳಿರುತ್ತೆ. ಕೆಲವು ಸರಿ ಸುದ್ದಿ ಸಿಗುತ್ತೆ, ಕೆಲವು ಸಿಗಲ್ಲ. ಆದ್ರೆ ಅವರು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಇದ್ದಕ್ಕಿದ್ದಂಗೆ ಬೇಕು, ಯಾವುದೋ ಒಂದು ಇದ್ದಕ್ಕಿದ್ದಂತೆ ಒಂದು ಸುದ್ದಿ ಪ್ರಕಟವಾಗಿದೆ, ಅದನ್ನ ನಾಳೆ ಬೆಳಗ್ಗೆವರೆಗೂ ನಾವು ನೋಡ್ಬೇಕು, ಕಾಯ್ತಾ ಇರಬೇಕು. ಈಗ ನಮಗೇನಾಗಿದೆ, ದೃಶ್ಯದಲ್ಲಿ ನೋಡೋದೇ ಬೇರೆ, ಇದ್ರಲ್ಲಿ ಓದೋದೇ ಬೇರೆ. ನಮಗೆ ನೀವು ಯಾವುದೇ ಸುದ್ದಿಯನ್ನ ನೀವು ದೃಶ್ಯ ಮಾಧ್ಯಮದಲ್ಲಿ ನ್ಯೂಸ್ ಚಾನಲ್ ನೋಡಿದ್ರೆ ನಮ್ಗೆ ಆನಂದ ಆಗೋದೇ ಇಲ್ಲ. ಅದನ್ನ ಓದ್ಲೇಬೇಕಿಲ್ಲಿ. ನಾನು 10 ಸಾರಿ ನೋಡಿದ್ರು ಕೂಡ ಅದೇ ವಿಷಯವನ್ನ ಮತ್ತೆ ನಾವು ಅಕ್ಷರ ರೂಪದಲ್ಲಿ ಓದ್ದಾಗ್ಲೇ ನಮಗೆ ಸಮಾಧಾನ ಆಗುತ್ತೆ. ಅದೇ ಪತ್ರಿಕೆಗಳು ನೀಡ್ತಕ್ಕಂಥ ಆನಂದವೇ ಬೇರೆ, ದೃಶ್ಯ ಮಾಧ್ಯಮ ನೀಡ್ತಕ್ಕಂಥ ಆನಂದವೇ ಬೇರೆ. ದೃಶ್ಯ ಮಾಧ್ಯಮಕ್ಕೂ ಇತಿಮಿತಿ ಇದೆ, ಇಷ್ಟು ಸಮಯದಲ್ಲಿ ಹೇಳ್ಬೇಕು, ಇಷ್ಟೇ ಹೇಳ್ಬೇಕು ಅಂತಿರುತ್ತೆ, ಮತ್ತು ಬೇರೆ ಬೇರೆ ಸುದ್ದಿಗಳಿರುತ್ತೆ. ಆದ್ರೆ ಇಲ್ಲೂ ಕೂಡ ಅಷ್ಟೇ. ಎಂತ ದೊಡ್ಡ ಪ್ರಯತ್ನ ನೋಡಿ. ಈಗ ಒಂದು ವಿಚಾರವನ್ನ ಇಷ್ಟೇ ಪದಗಳಲ್ಲಿ ಹೇಳ್ಬೇಕು ಅಂತಕ್ಕಂಥ ಒಂದು ಹಿಡಿದಿಡ್ತಕ್ಕಂಥ ವಿಸ್ತರಣೆ ಇದೆಯಲ್ಲ, ಅದು ನಮ್ಮ ಪತ್ರಿಕೆಗಳು ಇದು ಯಾರಿಗೂ ಗೊತ್ತೇ ಇಲ್ಲ. ಧರ್ಮೇಂದ್ರ ಎಷ್ಟು ಬರಿಬೋದು, ಎಷ್ಟು ಪುಟಗಳು ಬರಿಬೋದು ಅಲ್ವೇ? ಒಂದು ಆತ್ಮಚರಿತ್ರೆನೇ ಬರಿಬೋದು. ಅದೇ ಅದು ಎಷ್ಟು ಹೇಳ್ಬೇಕು ಅಷ್ಟನ್ನೇ ಹೇಳ್ಬೇಕು. ಅದು ಯಾವ ಮುಖ್ಯವನ್ನ ಹೇಳ್ಬೇಕು, ಅದನ್ನ ಯಾವ ರೀತಿ ಹೇಳ್ಬೇಕು ನೋಡಿ. ಅದೆಷ್ಟು ವಿನ್ಯಾಸ, ಎಷ್ಟು ಅದ್ಭುತವಾಗಿ ವಿನ್ಯಾಸಗಳನ್ನು ಕೂಡ ಮಾಡಿರ್ತಾರೆ. ಅದನ್ನು ಕೂಡ ನೋಡ್ಬೇಕು ನಾವು. ಅದರ ವಿನ್ಯಾಸ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ನೋಡಿ. ಯಾರು ಚಳಿಗಾಲದ ಜೀವನ ಶೈಲಿಗೆ ಮಹತ್ವ ಇರಬೇಕು ಅಂತ ಅವ್ರು ಯಾರು ಆರೋಗ್ಯದ ಬಗ್ಗೆ ಕೊಟ್ಟಿದ್ದಾರೆ. ಮಣ್ಣಿನ ಮಡಕೆಯ ಆ ಸ್ವಚ್ಛತೆ ಹೆಂಗ್ ಕಾಪಾಡ್ಕೊಳ್ಬೇಕು ಅಂತ ಎಷ್ಟು ಇದೆ ಗೊತ್ತಾ. ಇದ್ಯಾಕೋ ನಂಗೆ ಬಹಳ ಈ ಹೆಡ್ಡಿಂಗ್ ನಮ್ಮನ್ನು ಕಾಡ್ತಾ ಇದೆಯಲ್ಲ ಗೌಡ್ರೆ. 10 ತಿಂಗಳು 124 ಪೊಲೀಸರ ಸಸ್ಪೆಂಡ್. ಅಂದ್ರೆ ನಾವು ಎಲ್ಲಿ ಹೋಗ್ತಿದ್ದೀವಿ, ಯಾಕೆ ಹಿಂಗಾಗ್ತಿದೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದ್ ಕಡೆ ಮೊನ್ನೆ ಎಲ್ಲ ಒಂದ್ ಕಡೆ ಓದಿದ್ವಿ. ಲಂಚ ತಗೊಳ್ಳದೆ ಇದ್ದಿದ್ದಕ್ಕೋಸ್ಕರ ಅವರನ್ನ ವೃತ್ತಿಗೆ ನಿಯೋಜನೆ ಮಾಡ್ಕೊಂಡಿಲ್ಲ ಅಂತ. ಒಬ್ಬ ತಹಸೀಲ್ದಾರರು ಲಂಚ ನಾನು ತಗೊಳಲ್ಲ ಅಂತ ಹೇಳಿದ್ರು. ಲಂಚ ತಗೊಳ್ಳಿಲ್ಲ ಅಂದಿದ್ದಕ್ಕೆ ಅವ್ರನ್ನ ನಿಯುಕ್ತಿನೇ ಮಾಡ್ಕೊಂಡಿಲ್ಲ ಅಂತೆ. ಅವ್ರಿಗೆ ಸಂಬಳ ಇಲ್ಲ 3 ತಿಂಗಳಿಂದ ಅಂತ. ಮೊನ್ನೆ ಒಂದು ಘಟನೆ ಬಂತಲ್ಲ ಸರ್, ಯಕ್ಷಗಾನ, ಅದ್ರ ಬಗ್ಗೆ ತುಂಬಾ ಚರ್ಚೆ ಆಯ್ತು. ಅದ್ರ ಬಗ್ಗೆ ಇವತ್ತೊಂದು ಒಳ್ಳೆ ಲೇಖನ, ಸಂಘದ ಒಂದು ಸಲಿಂಗ ಪೂರ್ವಗ್ರಹಗಳೇ ಹೆಚ್ಚು ಅಂತ, ಅದ್ರ ಬಗ್ಗೆ ಒಂದು ಲೇಖನ ಬಂದಿದೆ. ಇನ್ನೊಂದು ನಾವೆಲ್ಲರೂ ಅತ್ಯಂತ ಸಂತೋಷ ಪಡ್ಬೇಕಾಗಿರೋದು, ವಿದೇಶದಲ್ಲೂ ಕೂಡ ನಮ್ಮ ನಂದಿನಿಯ ಹಾಲು ಪ್ರವೇಶವನ್ನು ಪಡೆದಿದೆ. ನಮ್ಮ ರೈತರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಅತ್ಯಂತ ಗೌರವ ಇವತ್ತು ಬಂದಿರತಕ್ಕಂಥ ವಿಚಾರ ಇದು. ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ ಮಾರುಕಟ್ಟೆಗಳಲ್ಲಿ ಪ್ರವೇಶ ಮಾಡುವುದಕ್ಕೆ ಅಣಿಯಾಗಿದೆ. 15 ಟನ್ ನಂದಿನಿ ತುಪ್ಪ ಈಗಾಗಲೇ ರಫ್ತು ಮಾಡಲಾಗಿದೆ ಅಂತ ಇವರು ಸುದ್ದಿ ಕೊಟ್ಟಿದ್ದಾರೆ. ತುಂಬಾ ವಿಶೇಷವಾಗಿರ್ತಕ್ಕಂಥ ಹೆಮ್ಮೆಯ ಹೈನುಗಾರಿಕೆಗೆ ನಮ್ಮ ಎಲ್ಲ ಹೈನುಗಾರಿಕೆಗೆ ಸಿಕ್ಕಿರ್ತಕ್ಕಂಥ ಮತ್ತು ಕರ್ನಾಟಕ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಗೆಲುವು ಅಂತ ಹೇಳ್ತಾ, ಇಲ್ಲಿ ಮತ್ತಾರೋ ಒಂದು ಕೊಟ್ಟಿದ್ದಾರೆ, ಮಕ್ಕಳಿಗೂ ಹೆಲ್ಮೆಟ್ ಕಡ್ಡಾಯ ಮಾಡಬೇಕು ಅಂತಕ್ಕಂಥ ಒಂದು ಸುದ್ದಿ, ಸಣ್ಣ ಸುದ್ದಿಯನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಆಲೋಚನೆ. ಯಾಕೆಂದ್ರೆ ನಾವು ಹೋಗ್ತಕ್ಕಂಥ ಸ್ಪೀಡ್ ಇದೆಯಲ್ಲ, ಮತ್ತು ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ಇದೆಯಲ್ಲ, ಅದ್ರಲ್ಲಿ ಮಕ್ಕಳನ್ನ ಮರ್ತು ಬಿಡ್ತೀವಿ ನಾವು. ಬಹಳ ದೊಡ್ಡದು ಅಂದ್ರೆ ಬೆಂಗಳೂರಲ್ಲಿ ಗುಂಡಿಗಳದು ಬೆಂಗಳೂರು ಎಷ್ಟು ನಾಶ ಆಗ್ತಿದೆ, ಹಸಿರು ವಲಯ ಎಷ್ಟು ನಾಶ ಆಗ್ತಿದೆ. ಆಮೇಲೆ ಬೆಂಗಳೂರಿನಲ್ಲಿ ಆ ತ್ಯಾಜ್ಯ ವಸ್ತುಗಳು ಎಷ್ಟೆಷ್ಟು ಟನ್ ಆಗ್ತಿದೆ ಅನ್ನೋದು ಕೇಳಿಬಿಟ್ರೆ ನಿಜಕ್ಕೂ ಬೇಸರ ಸಂಗತಿ. ಇದು ಕೂಡ ಕೇವಲ ಸರ್ಕಾರದ ಮತ್ಯಾವುದೋ ಸಂಸ್ಥೆಯ ಹೊಣೆಗಾರಿಕೆ ಅಲ್ಲ, ಜನಸಾಮಾನ್ಯರ ಹೊಣೆಗಾರಿಕೆ ಇದೆ. ನಮ್ಮ ಮನೆಯಲ್ಲಿ ನಾವು ಕಸ ನಿರ್ವಹಣೆ ಮಾಡೋದನ್ನೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ನಾವು, ಎಷ್ಟು ಇದೆ ಗೊತ್ತೇ, ನಾವು ಎಂತ ಪ್ರಜ್ಞಾವಂತರಿದ್ದೀವಿ ನಾವು ಅಂತಂದ್ರೆ ನಮಗೆ ನಾಚಿಕೆ ಆಗ್ಬೇಕು. ನನ್ನ ಮನೆಯ ಕಸ ತಗೊಂಡೋಗಿ ನಾವು ಬೀದಿಯಲ್ಲಿ ಬಿಸಾಕ್ತಿವಿ. ಆ ಬೀದಿ ಯಾರ್ದು? ಹೋಗ್ಬೇಕಾ? ನಾನು ನೋಡಿದೀನಿ ದೊಡ್ಡ ದೊಡ್ಡ ಐಷಾರಾಮಿ ಕಾರಲ್ಲಿ ಬರ್ತಾರೆ. ಆಮೇಲೆ ಅವರ ವಿದ್ಯಾಭ್ಯಾಸ ಕೇಳಿದ್ರೆ ನಮ್ಗೆ ನಾಚಿಕೆ ಆಗುತ್ತೆ. ಎಲ್ಲರೂ 2 ಪದವಿಗಳು ತಗೊಂಡಿರ್ತಾರೆ, ಕಸನ ಮುಂದೆ ಇಟ್ಕೊಬಂದು ಹಂಗೆ ರಸ್ತೆಯಲ್ಲಿ ಬಿಸಾಕ್ ಹೋಗ್ತಾರೆ. ಅಲ್ಲ, ಅಲ್ಲಿ 2 ಹಾಕೋದಿಲ್ಲ, ಹಾಕಲ್ಲ. ಒಂದು ಕೆಳಗಡೆ ಒಂದು ಯಾವ್ದೋ ಐಷಾರಾಮಿ ಕಾರು, ಎಷ್ಟೋ ಕೋಟಿ ರೂಪಾಯಿ ಕಾರ್ ಹೋಗ್ತಾ ಇದೆ, ಹೈವೇನಲ್ಲಿ ಹಿಂದ್ಗಡೆ ನಾವು ಹೋಗ್ತಾ ಇದೀವಿ, ತ್ಯಾಗದು ಕಸ ಸಮೇತ ಹೈವೇನಲ್ಲಿ ನಿಮ್ಗೆ ಬಿಸಾಕದು. ಏನಿದು? ನೀವು ತಗೊಂಡಿರೋ ಕಾರಿನ ಬೆಲೆಗಾದ್ರೂ ನಿಮಗೆ ಒಂದು ಗೌರವ ಬೇಡವೆ? 5 ಕೋಟಿ 6 ಕೋಟಿ 10 ಕೋಟಿ ಮಾಡ್ತಾ ಇರೋದು. ಇದೇ ವಿದೇಶಗಳಲ್ಲಿ ಈ ತರ ಆದ್ರೆ ಏನಾಗಬಹುದು?
ಜೈಲು ಸರ್ ಅಲ್ಲ ಜೈಲು, ಸಿಕ್ಕಾಪಟ್ಟೆ ಫೈನು. ಅಲ್ಲಿ ಹೋಗಿರ್ತಕ್ಕಂಥವ್ರು ನಾವು ಭಾರತ ಯಾವುದೇ ಕಾರಣಕ್ಕೂ ನಾವು ಅಭಿವೃದ್ಧಿ ಆಗಲ್ಲ ಅಂತ ನಾವು ದೂಷಣೆ ಮಾಡೋದು. ಈ ಬದಲಾವಣೆ ಇಲ್ಲಿಂದ ಬರ್ಬೇಕು, ಬದಲಾವಣೆ ನನ್ನಿಂದ ಬರ್ಬೇಕು. ಜನಸಾಮಾನ್ಯರಿಂದನೇ ಬರ್ಬೇಕು, ಅದರಲ್ಲೂ ವಿದ್ಯಾವಂತರಿಂದ ಬರ್ಬೇಕು. ಇನ್ನೊಂದು ಅದೇ ಮುಖ್ಯ ಪ್ರತಿ ಮನೆಯಿಂದ ಪ್ರತಿ ವ್ಯಕ್ತಿ ನಾನು ಹೇಳೋದಲ್ಲ, ನಾನು ಹೌದು. ಕಾರ್ಯಗತ ಮಾಡಿ ತೋರಿಸ್ಬೇಕು. ನಮ್ಮಲ್ಲಿ ಉಪದೇಶ ಜಾಸ್ತಿ ಆಗಿದೆ. ಮುಖ್ಯವಾಗಿ ನೀವು ಮೊಬೈಲ್ ಬಗ್ಗೆ ಹೇಳ್ತಾ ಇದ್ದೀರಾ ಸರ್, ಮೊಬೈಲ್ ಮುಳುಗೋಗ್ಬಿಡ್ತಾರೆ ಅಂತ. ಈ ಬೆಂಗಳೂರು ಟ್ರಾಫಿಕ್ ಹೋದಾಗ ಒಂದು ಕಠಿಣ ರೂಲ್ಸ್ ಇರೋದಕ್ಕೆ ಏನು ಮಾಡ್ತಾರೆ, ಮೊಬೈಲ್ ಕಿವಿಲಿ ಇಟ್ಕೊಂಡಿರ್ತಾರೆ, ಹಿಂದೆ ಹೆಂಡತಿ ಮುಗಿಸ್ಕೊಂಡು ಒಂದು ಕೈನಲ್ಲಿ ಸ್ಕೂಟರ್ ಓಡಿಸ್ಕೊಂಡು ಹೋಗ್ತಾರೆ. ಇದಕ್ಕಿಂತ ಇದ್ರ ಬಗ್ಗೆ ಚರ್ಚೆ ಮಾಡ್ಬಿಟ್ಟು ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನನಗೆ ಬಹಳ ಮುಖ್ಯವಾಗಿ ಇದು ಬಹಳ ಮುಖ್ಯ ಅಂತ ಅನಿಸ್ತು. ಯಾಕೆ ಅಂತಂದ್ರೆ ಮಕ್ಕಳು ಅಂತಕ್ಕಂಥವ್ರು ಹ್ಮ್. ನಮ್ಮ ಕನಸಿನ ಭವಿಷ್ಯ. ಅವರು ಭವಿಷ್ಯ ಅವ್ರನ್ನ ನಾವು ತಿರಸ್ಕಾರ ಮಾಡಬಾರ್ದು. ಕರ್ಕೊಂಡು ಹೋಗ್ಬೇಕು ಅನ್ನೋ ಸ್ಪೀಡಲ್ಲಿ ಕೂತ್ಕೊಂಡು ನಾವು ಮಾತ್ರ ಹೆಲ್ಮೆಟ್ ಮತ್ತು ಹೆಲ್ಮೆಟ್ ಅಂತಕ್ಕಂಥದ್ದು ಇವತ್ತು ನಮಗೆ ಅನಿವಾರ್ಯ ಆಗಿದೆ. ಆದ್ರೆ ನಮ್ಗೆ ಅದು ಅನಿವಾರ್ಯ ಅಂತ ಅನಿಸಿಲ್ಲ. ನಾವು ಹಾಕೋ ಹೆಲ್ಮೆಟ್ಗಳು ನೋಡಿರ್ಬೇಕು ನೀವು, ಯಾವ ತರ ಹೆಲ್ಮೆಟ್ ಇದೆ, ಗುಣಮಟ್ಟ ಇಲ್ಲ. ಅದ್ರಲ್ಲಿ ಯಾವ ಗುಣಮಟ್ಟ ಇದೆ. ಹೌದು. ಸುಮ್ಮನೆ ಏನೋ ನಾನು ಹೆಂಡತಿನ ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ಯಾರೋ ಹಿಡಿತಾರೆ ಫೈನ್ ಕಟ್ಬೇಕು ಅಂತ ಸುಮ್ಮನೆ ಹಿಂಗೊಂದು ಹಾಕೋ ಬಾಂಡ್ಲಿನ ಹಾಕೊಂಡ್ ಬಂದು ಹೆಲ್ಮೆಟ್ ಹೌದು. ಬಾಂಡ್ಲಿ ಅಲ್ಲ, ಒಂದು ಇದು ಯಾರ ಪ್ರಾಣ ಇದು? ಸುರಕ್ಷತೆಯನ್ನ ಅವ್ರನ್ನ ಬೆಂಗಳೂರು ಯಾವ ಮಟ್ಟಕ್ಕೆ ಬಂದಿದೆ, ಟ್ರಾಫಿಕ್ ಎಷ್ಟಾಗಿದೆ, ಇಲ್ಲಿ ಏನ್ ಸಮಸ್ಯೆಗಳಾಗಬಹುದು ಅಂತ ಸರ್ಕಾರ ಒಂದು ನೀತಿ ಮಾಡಿದೆ, ನಿಯಮ ಮಾಡಿದೆ. ಒಪ್ಕೊಳ್ಬೇಕಾಗಿರೋದು ನನ್ನ ಪ್ರಾಣವನ್ನು ಉಳಿಸೋಕ್ಕೋಸ್ಕರವಾಗಿ ಅವ್ರು ಮಾಡಿರ್ತಕ್ಕಂಥದ್ದೇ ಹೊರತು ಅವರು ಯಾರನ್ನೋ ಇದ್ ಮಾಡೋಕ್ಕೋಸ್ಕರ ಅಲ್ಲ. ಒಂದು ಒಳ್ಳೆಯ ಹೆಲ್ಮೆಟ್ ISI ಹಾಕ್ಬಾರ್ದು ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಸುರಕ್ಷತೆ ಹಾಗಾಗಿ ಇದಕ್ಕೆ ನಾನು ಇವತ್ತು ಒಲವು ವ್ಯಕ್ತಪಡಿಸ್ತೇನೆ. 4 ವರ್ಷ ತುಂಬಿರ್ತಕ್ಕಂಥ ಮಕ್ಕಳು ಹೆಲ್ಮೆಟ್ ಧರಿಸಬೇಕು ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಇದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಒಳ್ಳೆ ಯಾಕೆಂತಂದ್ರೆ ಮಕ್ಕಳು ಕೂಡ ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ನಾವು ಜವಾಬ್ದಾರಿ. ಒಂದು ವೆಹಿಕಲ್ ಅಲ್ಲಿ ಹೋಗ್ತಾರೆ ನೋಡ್ಬೇಕು ಸರ್, ನೋಡಿ 5 ಜನ 6 ಜನ 6 ಜನ ಹೌದು ಸರ್. ಹೆಲ್ಮೆಟ್ ಹೋಗ್ತಿರ್ತಾರೆ. ಏನಿಲ್ಲ, ಹೆಂಡತಿ ಮಕ್ಕಳು ಎಲ್ಲರನ್ನೂ ಸೇರಿಸಿ ಏನಾದ್ರು ಅಪಘಾತ ಆದ್ರೆ ಅಷ್ಟು ಜನ ಇರಲ್ಲ. ಆಮೇಲೆ ಹೆಲ್ಮೆಟ್ ಹಾಕಲ್ಲ ಯುವಕರು, ಹೌದು, ಹೆಲ್ಮೆಟ್ ಕೈಲಿ ಇಟ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ಯಾರೋ ಪೊಲೀಸರು ಕಂಡ್ರು ಅಂದ್ರೆ ಇದಕ್ಕೆ ಹಿಂಗ್ ತಿರುಗಿಸೋದು ಪಕ್ಕದಲ್ಲಿ ಯಾರು ಬರ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಆಗಿದೆ ಅಂತಂದ್ರೆ. ಮೊನ್ನೆ ಒಂದು ದೃಶ್ಯ ಕಂಡಿದ್ದು ಗುರುಗಳೇ, ಹ್ಮ್ ಹೆಲ್ಮೆಟ್ ಹಾಕಿಲ್ಲ, ಹ್ಮ್ ಆದ್ರೆ ಅವರಿಗೆ ಫೈನ್ ಹಾಕ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಬ್ಯಾಗ್ನ ಆ ನಂಬರ್ ಪ್ಲೇಟ್ ಮೇಲೆ ಅಡ್ಡ ಇಟ್ಕೊಂಡು ಸಂಚಾರ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ರ? ಹ್ಮ್ ಅಡ್ಡದಾರಿಗಳು. ಹ್ಮ್ ಪುಸ್ತಕದಲ್ಲಿ ಮಾಧ್ಯಮದಲ್ಲಿ ತೋರಿಸಿದ್ರು. ಹ್ಮ್ ಎಲ್ಲಿ ಆ ನಂಬರ್ ಪ್ಲೇಟ್ ಕಾಣಿಸಿದ್ರೆ ಅವ್ರಿಗೆ ಫೈನ್ ಬೀಳುತ್ತೋ ಹ್ಮ್ ಅಂತ ಹೇಳಿ ಎಷ್ಟು ಬುದ್ಧಿವಂತರು ನೋಡಿ. ಸುರಕ್ಷತೆ ದೃಷ್ಟಿಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರೆ ಹಾಕೋ ಫೈನ್ ತಪ್ಪಿಸ್ಕೊಳ್ಳೋಕೋಸ್ಕರ ಬ್ಯಾಗ್ನ ಅಡ್ಡ ಇಟ್ಕೊಂಡಿರ್ತಾರೆ ಅದಕ್ಕೆ. ಅಲ್ಲಿ ಇವತ್ತು ಏನಾಗಿದೆ ಅಂದ್ರೆ, ಯಾರೋ ಬಂದು ನಮಗೆ ನಾವು ಎಷ್ಟೇ ಸೇಫ್ಟಿಯಾಗಿ ಹೋಗ್ಬೋದು, ನಾವೆಷ್ಟೇ ಸುರಕ್ಷಿತವಾಗಿ ಹೋಗ್ಬೋದು, ಆದ್ರೆ ಬೇರೆಯವರಿಂದ ನಮ್ಗೆ ಅಪಘಾತ ಆಗಲ್ಲ ಅಂತ ಏನಿದೆ ಅಂತ ವಾತಾವರಣ ನಿರ್ಮಾಣವಾಗಿದೆ ಬೆಂಗಳೂರಲ್ಲಿ ಯಾವುದನ್ನು ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ. ಆದ್ರಿಂದ ದಯಮಾಡಿ ನಮ್ಮ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು, ಇವೆಲ್ಲವೂ ಕೂಡ ನಮಗೋಸ್ಕರ ಮಾಡಿರೋದು ಅಂತಕ್ಕಂಥದ್ದು. ಮತ್ತು ಪೊಲೀಸರು ಎಷ್ಟು ಅಂತ ಅವ್ರು ನಿಗಾ ವಹಿಸಕ್ಕಾಗತ್ತೆ, ಹೌದು. ಎಷ್ಟು ಅಂತ ನಿಯಂತ್ರಣ ಮಾಡಕ್ಕಾಗತ್ತೆ, ಎಷ್ಟು ರಸ್ತೆಗಳನ್ನ ಕಾಯಕ್ಕಾಗತ್ತೆ, ಎಷ್ಟು ನಿಯಮಗಳನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ, ಎಷ್ಟು ಫೈನ್ ಹಾಕಕ್ಕಾಗತ್ತೆ. ನಾವ್ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ, ನಮ್ಮಲ್ಲಿ ಜಾಗೃತಿ ಬರಬೇಕು. ಮುಖ್ಯವಾಗಿ ನಾವು ನಮ್ಮ ಜಾಗೃತರಾಗಿದ್ದರೆ ರಕ್ಷಣೆ ನಮ್ಮ ಹಕ್ಕು. ನಮ್ಮ ಪ್ರಾಣ ನಮ್ಮ ಇದು ರಕ್ಷಣೆ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳ್ತಾ ಹೌದೌದು. ಕಾರ್ಯಕ್ರಮ ಮುಕ್ತಾಯ ಮಾಡೋ ಸಂದರ್ಭ ಬಂದಿದೆ. ಅದಕ್ಕೆ ಮುಂಚಿತವಾಗಿ ನಾವು ವೀಕ್ಷಕರಿಗೆ ಹೇಳಬೇಕು, ಈ ಕಾರ್ಯಕ್ರಮ ಕಾಫಿ ಕಟ್ಟೆ ಅಂತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇದು ನಿಮ್ಮಗಳಿಗೋಸ್ಕರ ಕೊಟ್ಟಿರ್ತಕ್ಕಂಥ ವೇದಿಕೆ, ಇದು ಭೂಮಿಕೆ. ಇಂತಹ ಪತ್ರಿಕೆಗಳಲ್ಲಿರ್ತಕ್ಕಂಥ ಯಾವುದೇ ವಿಚಾರವನ್ನು ತೆಗೆದುಕೊಂಡು ನೀವು ಮುಕ್ತವಾಗಿ ಮಾತಾಡಬೇಕು, ಚರ್ಚೆ ಮಾಡಬೇಕು ಅಂತಿದ್ರೆ ನಮ್ಮ ಈ ಸ್ಟುಡಿಯೋ ಓಪನ್ ಇರುತ್ತೆ, ನೀವು ಬರ್ಬೋದು. ಮುಂಚಿತವಾಗಿ ತಿಳಿಸ್ಬೇಕು, ಬನ್ನಿ ಮಾತಾಡಿ. ಮುಖ್ಯವಾಗಿ ಯುವಕರು ಬರಬೇಕು. ಇಂತಹ ನೂರಾರು ಪ್ರಶ್ನೆಗಳು ನಿಮ್ಮಲ್ಲಿದೆ, ನೂರಾರು ವಿಚಾರಗಳು ನಿಮ್ಮಲ್ಲಿದೆ, ಅವೆಲ್ಲವೂ ಕೂಡ ಆಚೆ ಬರಬೇಕು. ಕೇವಲ ಯಾರೋ ಅನುಭವಿಗಳು, ಎಕ್ಸ್ಪರ್ಟ್ಗಳು ಅವರೇ ಮಾತಾಡಬೇಕು, ವಕ್ತಾರರೇ ಮಾತಾಡಬೇಕು ಅದಲ್ಲ. ಮುಖ್ಯವಾಗಿ ಎಲ್ಲರೂ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ನಾವು ಇದನ್ನು ಕಲ್ಪನೆ ಮಾಡಿದ್ದೀವಿ. ನಾವು ಕೇಳೋದಿಷ್ಟೇ, ನೀವು ಧರ್ಮಾತೀತವಾಗಿ ಮಾತಾಡಬೇಕು, ಭಾಷಾತೀತವಾಗಿ ಮಾತಾಡಬೇಕು, ಮತ್ತು ಯಾರನ್ನು ನಿಂದಿಸುವ ರೀತಿಯಲ್ಲಿ ಮಾಡಿ, ಯಾರನ್ನು ಬೆಟ್ಟು ತೋರಿಸುವ ರೀತಿಯಲ್ಲಿ ಆಗಬಾರ್ದು, ಮತ್ತು ಯಾವುದೇ ಪಕ್ಷದ ಪರವಾಗಿ ಧ್ವನಿ ಏರಿಸುವ ಹಾಗೆ ಇಲ್ಲ. ಪಕ್ಷಾತೀತವಾದ ನಿಲುವಿದ್ದರೆ ನೀವು ಬರ್ಬೋದು, ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾಫಿ ಕಟ್ಟೆಯ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಾಳೆಯಿಂದ ನಿರಂತರವಾಗಿ ನಡೀತಿರುತ್ತೆ. ಪತ್ರಿಕೆ ಓದುವ ಹವ್ಯಾಸವನ್ನು ಇಟ್ಕೊಳ್ಳಿ, ಚರ್ಚೆ ಮಾಡಿ, ಮುಖಕ್ಕೆ ಮುಖ ಕೊಟ್ಟು ನೋಡಿ ಮಾತಾಡಿ. ತಂದೆ ತಾಯಿ ಸ್ನೇಹಿತರು ಯಾರೇ ಆಗಿರಲಿ, ದಯಮಾಡಿ ಮುಖ ಕೊಟ್ಟು ಮಾತಾಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ, ಭಾವವನ್ನು ವ್ಯಕ್ತಪಡಿಸಿ. ಅದಕ್ಕೋಸ್ಕರವಾಗಿ ಇಂತಹ ಒಂದು ಲಘು ಹರಟೆಯ ಕಾರ್ಯಕ್ರಮವನ್ನು ತಂದಿದ್ದೇವೆ ಹೊರತು ಇದು ನಮ್ಮ ವಿಚಾರಗಳನ್ನು ಹೇಳುವಂತಹ ವಿಚಾರ ವೇದಿಕೆ ಅಲ್ಲ. ಲಘುವಾಗಿ ಹರಟೆ ಮಾಡಿ ದಿನವನ್ನ ಹಗುರವಾಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ, ಇವರೆಲ್ಲರೂ ನಮ್ಮ
ಸಂಸ್ಥೆಯಲ್ಲೇ ಕೆಲಸ ಮಾಡ್ತಕ್ಕಂಥ ವಿಭಾಗದ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಇವತ್ತು ಈ ಕಾರ್ಯಕ್ರಮ ಶುರು ಮಾಡಿದ್ದೇವೆ. ನಾಳೆಯಿಂದ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಯುವಕರು ಬಂದು ಭಾಗವಹಿಸ್ತಾರೆ. ನೀವು ಬನ್ನಿ, ಭಾಗವಹಿಸಿ. ಕಾಫಿ ಕಟ್ಟೆಯ ನೇರ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.